हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिते। संजयागलु तव की पुदु मन दक्षिणेश्वर यात्ರೆಗೆ अत्थ केशव चंद्रसेनन भक्ति नमनव काणुवे। अत्थ केशव चंद्रसेनन भक्ति नमनव काणुवे। इत्तमत्त गिरीश घोषन चंद्र चित्तदि कೈಯುವೆ। संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಒಬ್ಬ ಪಂಡಿತನಿಗೆ ಅಹಂಕಾರ ಬಹಳ ಜಾಸ್ತಿ. ಭಗವಂತನಿಗೆ ರೂಪವಿದೆ ಅನ್ನೋದನ್ನ ಆತ ಒಪ್ಪುತ್ತಿರಲಿಲ್ಲ. ಆದರೆ ಭಗವಂತನ ಕಾರ್ಯವನ್ನ ಯಾರು ತಾನೇ ಅರಿಯಬಲ್ಲರು? ಭಗವಂತ ಆದ್ಯಾಶಕ್ತಿ ರೂಪದಲ್ಲಿ ಆತನಿಗೆ ಕಾಣಿಸ್ಕೊಂಡ್ಬಿಟ್ಟ. ಪಂಡಿತ ಬಹಳ ಹೊತ್ತಿನವರೆಗೆ ಬಾಹ್ಯ ಪ್ರಜ್ಞೆ ಇಲ್ಲದವನಾಗಿ ಬಿದ್ದಿರಬೇಕಾಯಿತು. ಕಿಂಚಿತ್ ಪ್ರಜ್ಞೆ ಬಂದ ನಂತರ ಕೇವಲ ಕಾ 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 ಅಂತ ಹೇಳಲಾರಂಭಿಸಿದ. ಆತನ ಕೈಯಲ್ಲಿ ಕಾಳಿ ಅಂತನ್ನುವ ಪದವನ್ನು ಪೂರ್ಣವಾಗಿ ಉಚ್ಚರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಈ ಮಾತನ್ನ ನಾವು ತುಂಬ ಭಾವಿಸಿ ನೋಡಬೇಕು. ಪಂಡಿತಾದಿಗಳು ವೇದಾಂತವನ್ನು ಅಧ್ಯಯನ ಮಾಡಿ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ವಾಕ್ಯಗಳನ್ನೆಲ್ಲ ಅಧ್ಯಯನ ಮಾಡಿ ಬ್ರಹ್ಮ ಆಕಾಶವತ ನಿರಾಕಾರ, ನಿರ್ಗುಣ ನಿರಾಕಾರ, ಅವನಿಗೆ ಆಕಾರವೇ ಇಲ್ಲ ಅಂತನ್ನುವ ಅದು ಒಂದು ಸತ್ಯ. ಅದು ಅಲ್ಲ ಅಂತಲ್ಲ, ಅದು ಒಂದೇ ಸತ್ಯ ಅಲ್ಲ. ಆದರೆ ಅದು ಒಂದೇ ಸತ್ಯ ಅಂತನ್ನುವ ರೀತಿಯಲ್ಲಿ ಪಂಡಿತಾದಿಗಳು ತಮ್ಮ ಮನಸ್ಸನ್ನು ಆ ರೀತಿಯಲ್ಲಿ ತಯಾರು ಮಾಡಿಕೊಳ್ತಾರೆ. ಅದರ ಪರಿಣಾಮವಾಗಿ ಅವರು ಭಗವಂತ ಆಕಾರ ತಾಳಬಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವ ಒಂದು ಸ್ಥಿತಿಯಿಂದ ವಂಚಿತರಾಗ್ತಾರೆ. ಉದಾಹರಣೆಗೆ ತೋತಾಪುರಿ ಶ್ರೀರಾಮಕೃಷ್ಣರು ಜಗನ್ಮಾತೆಯ ಹೆಸರಿನಲ್ಲಿ ಚಪ್ಪಾಳೆ ತಟ್ಟುಕೊಂಡು ಹಾಡು ಹೇಳ್ತಾ ಇದ್ರೆ, ಏನೋ ರೊಟ್ಟಿ ತಡ್ತಾ ಇದೆಯೇನೋ? ಅದಕ್ಕೆ ಶ್ರೀರಾಮಕೃಷ್ಣರು ಗುರುವಾದರೂ ಕೂಡ ದುರ್ಶಾಲಾ, ಶಾಲಾ ಅಂತಂದ್ರೆ ಅಕ್ಕನ ಗಂಡ ಅಂತ ಅರ್ಥ. ದುರ್ಶಾಲಾ, ನಾನು ನನ್ನ ಅಮ್ಮನ ಹೆಸರನ್ನ ಹೇಳ್ಕೊಂಡು ಭಜನೆ ಮಾಡ್ತಾ ಇದ್ದೀನಿ, ನೀನು ರೊಟ್ಟಿ ತರ್ತೆ ಅಂತ ಹೇಳ್ತಾ ಇದೆಯಲ್ಲ ಅಂತ ದಬಾಯಿಸ್ತಾರೆ. ಇಲ್ಲಿ ಆ ಪಂಡಿತ ಆತ ಅದ್ವೈತಿ, ಸಾಕ್ಷಾತ್ಕಾರ ಆಗಿದೆ ಅವನಿಗೆ. ಬರೀ ಪಂಡಿತ ಕೂಡ ಅಲ್ಲ, ತೋತಾಪುರಿ ಹೇಳ್ತಕ್ಕಂಥವನು ಬರೀ ಪಂಡಿತ ಮಾತ್ರ ಅಲ್ಲ, ಅದ್ವೈತ ಸಾಕ್ಷಾತ್ಕಾರ ಕೂಡ ಆಗಿದೆ. ಅಷ್ಟಾದರೂ ಕೂಡ ಆ ಪರಮಾತ್ಮನ ಶಕ್ತಿಗೆ ಒಂದು ಇತಿಮಿತಿ ಇದೆ ಅಂತನೋ ಮಾತನ್ನ ಅವನು ತಂದುಕೊಂಡಾಗ ಕಾಣುತ್ತೆ. ಯಾತಕ್ಕೆ? ಆ ನಿರಾಕಾರ ಪರಬ್ರಹ್ಮ ತನ್ನ ಆದ್ಯಾಶಕ್ತಿಯ ಸಹಾಯದಿಂದ, ತನ್ನ ಮಾಯಾಶಕ್ತಿಯ ಸಹಾಯದಿಂದ ಆಕಾರ ತಾಳಬಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಅವನು ಮರೆತು ಬಿಟ್ನಲ್ಲ. ಅದೇ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಈ ಪ್ರಸ್ಥಾನತ್ರಯ ಬಹಳ ಪ್ರಸಿದ್ಧವಾದ್ದು. ಪ್ರಸ್ಥಾನತ್ರಯ, ಬ್ರಹ್ಮಸೂತ್ರ, ಉಪನಿಷತ್ತುಗಳು, ಭಗವದ್ಗೀತೆ, ಈ ಮೂರು ನಮ್ಮ ವೇದಾಂತಕ್ಕೆ ಮಹಾದ್ವಾರಗಳು. ಯಾವ ಅದ್ವೈತವನ್ನ ಅಭ್ಯಾಸ ಮಾಡಿದಂತಹ ಮಾಡಿ ಅದ್ವೈತ ಸಿದ್ಧಿಯನ್ನು ಪಡೆದಂತಹ ಆ ತೋತಾಪುರಿ ಭಗವದ್ಗೀತೆಯನ್ನು ಓದಿಲ್ವೇ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ? ಆ ಅವ್ಯಕ್ತವೂ ನಾನೇ, ವ್ಯಕ್ತವೂ ನಾನೇ ಅಂತ ಹೇಳಿದ್ದಾನೆ. ವಿಭೂತಿ ಯೋಗದಲ್ಲಿ ಯಾವ್ಯಾವ ಅತ್ಯಂತ ಶ್ರೇಷ್ಠವಾದ ವಸ್ತುಗಳು ಈ ವಿಶ್ವಗಳಲ್ಲಿ ಕಾಣ್ತಾ ಇದೆಯೋ ಅವೆಲ್ಲವೂ ನಾನೇ ಅಂತ ಹೇಳಿದ. ಸಕಲ ಚರಾಚರವೂ ತಾನೇ ಅಂತ ಹೇಳಿದ. ಈ ರೀತಿಯಲ್ಲಿ ನನ್ನ ಮಾಯೆಯನ್ನು ನನ್ನ ಅಧೀನವಾಗಿಟ್ಟುಕೊಂಡು ಅಥವಾ ನನ್ನ ಮಾಯೆಯನ್ನು ನಾನು ಆಶ್ರಯವಾಗಿಟ್ಟುಕೊಂಡು ನನ್ನನ್ನು ನಾನು ಸೃಜಿಸಿಕೊಳ್ತೇನೆ ಅಂತ ಹೇಳಿದ.
ಇದೆಲ್ಲ ಮಾತು ಅವನಿಗೆ ಮರ್ತೋಯ್ತಲ್ಲ. ಈ ರೀತಿಯಲ್ಲಿ ಪಂಡಿತಾದಿಗಳು ಇದೊಂದು ಅಪಾಯಕ್ಕೆ ಗುರಿಯಾಗುವ ಸಂಭವ ಹೆಚ್ಚು. ತತ್ಪರಿಣಾಮವಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗೋದು, ತೆಂಗಿನಕಾಯಿ ಹೊಡೆಯೋದು, ಅವ್ರು ಮಾಡೋದು ಅಷ್ಟೇ ಅನ್ನಿ, ಅಷ್ಟನ್ನೇ ಅವರು ತಿರಸ್ಕಾರ ಮಾಡ್ತಾರೆ. ದೇವಸ್ಥಾನಾದಿಗಳು, ದೇವರ ವಿಗ್ರಹಾದಿಗಳು ಇವ್ರನ್ನ ಈ ಪಂಡಿತಾದಿಗಳು ತಿರಸ್ಕಾರ ಮಾಡ್ತಾರೆ. ಏನು ಆಗುತ್ತೆ, ಎಷ್ಟು ಪ್ರಸಾದ ತಿಂದ್ರಿ, ಏನಾಯ್ತು ನಿಮಗೆ ಅಂತ ಕೇಳ್ತಾರೆ. ಆಕಾರ ಇಲ್ಲ ಆಕಾರ ಇಲ್ಲ ಅಂತ ಈ ಮನುಷ್ಯ ಆಕಾರ ಹೊತ್ಕೊಂಡು ಮಾತಾಡ್ತಾ ಇದ್ದಾನೆ. ಇವನಿಗೊಂದು ಆಕಾರ ಕೊಟ್ಟು ಆ ಪರಬ್ರಹ್ಮ ಕೊಟ್ಟರೂ ಕೂಡ, ಆಕಾರ ಕೊಟ್ಟರೂ ಕೂಡ, ತನಗೊಂದು ಆಕಾರ ಇದ್ದುದನ್ನು ಕಂಡು ಕೂಡ ಅವನಿಗೆ ಪರಬ್ರಹ್ಮ ವಸ್ತು ಆಕಾರ ತಾಳಬಲ್ಲದು ಅಂತ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲದಿರತಕ್ಕಂತಹ ಪಾಂಡಿತ್ಯ. ಹೋಗ ಕಡೆ ಅಂತೂ ಇದೊಂದು ಬಗೆಯ ಜಂಬ ಬರುತ್ತಂತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಬ್ಬ ಪಂಡಿತನಿಗೆ ಅಹಂಕಾರ ಬಹಳ ಜಾಸ್ತಿ. ಭಗವಂತನಿಗೆ ರೂಪ ಇದೆ ಅಂತ ಅನ್ನೋದನ್ನ ಆತ ಒಪ್ತಾ ಇರಲಿಲ್ಲ. ಆದರೆ ಭಗವಂತನ ಕಾರ್ಯವಿಧಾನವನ್ನು ಯಾರು ತಾನೇ ಅರಿಯಬಲ್ಲರು? ಭಗವಂತ ಆದ್ಯಾಶಕ್ತಿ ರೂಪದಲ್ಲಿ ಆತನಿಗೆ ಕಾಣಿಸಿಕೊಂಡ. ಜಗನ್ಮಾತೆ ನೋಡಿ, ಆ ಪಂಡಿತ ಸಾಮಾನ್ಯ ಪಂಡಿತ ಅಲ್ಲ, ಕೇವಲ ಒಣ ಪಂಡಿತ ಅಲ್ಲ, ಅವನು ಚೆನ್ನಾಗಿ ಅರಿತವನು. ಆ ನಿರಾಕಾರ ಪರಬ್ರಹ್ಮ ನಿರಾಕಾರದಲ್ಲಿ ಒಂದು ನಿಷ್ಠೆ ಉಳ್ಳವನು. ಆದ್ರಿಂದಲೇ ಜಗನ್ಮಾತೆಯೇ ಹೋಗ್ಬೇಕಾಯ್ತು ಅಲ್ಲಿಗೆ. ರಾವಣ ಇದಾನಲ್ಲ, ರಾವಣ ಅವನು ಸಾಮಾನ್ಯ ದುಷ್ಟ ಅಲ್ಲ. ಅವನು ಏನ್ ಸಾಕ್ಷಿ ಅದಕ್ಕೆ? ಸಾಕ್ಷಾತ್ ರಾಮನೇ ಹೋಗ್ಬೇಕಾಯ್ತು ಅಲ್ಲಿಗೆ. ಆ ಹಿರಣ್ಯಕಶಿಪು ಸಾಮಾನ್ಯ ದುಷ್ಟ ಅಲ್ಲ, ಸಾಕ್ಷಾತ್ ನರಸಿಂಹ. ಅವನು ಆ ವಜ್ರದ ಕಂಬವನ್ನು ಭೇದಿಸಿಕೊಂಡು ಬರಬೇಕಾಯ್ತು. ಹಾಗೇನೇನೆ ಈ ಪಂಡಿತ ಕೂಡ ಸಾಮಾನ್ಯ ಪಂಡಿತ ಅಲ್ಲ. ಆ ಸಾಕ್ಷಾತ್ ಜಗನ್ಮಾತೆ ಆದ್ಯ ಶಕ್ತಿ ರೂಪದಿಂದ ದರ್ಶನ ಕೊಡ್ತಾಳಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದ್ರೆ ಎಂಥ ದರ್ಶನ ಅದು! ಆ ದರ್ಶನ ಅನುಭವ ಅಂತ ಹೇಳ್ತಕ್ಕಂಥ ಅದು ಆ ಪಂಡಿತನ ಮನಸ್ಸಿನಲ್ಲಿ ಯಾವ ಭಾವವನ್ನು ಉಂಟು ಮಾಡಿದೆ, ಅವನಿಗೆ ಪ್ರಜ್ಞೆಯೇ ಇಲ್ಲದಂತಾಗ್ಬಿಡ್ತು. ಆನಂದ ಭರಿತನಾಗಿ ಬಿಡ್ತಾನೆ. ಆನಂದಮಯಿ ಜಗನ್ಮಾತೆಯ ದರ್ಶನದಿಂದ ಅವನ ಮನಸ್ಸೆಲ್ಲ ಆನಂದಮಯವಾಗಿ ಬಿಡುತ್ತೆ. ಬಾಹ್ಯ ಪ್ರಜ್ಞೆ ತಪ್ಪಿ ಹೋಗಿಬಿಡುತ್ತೆ. ಕಿಂಚಿತ್ ಪ್ರಜ್ಞೆ ಬಂದ ಬಳಿಕ ಕೇವಲ ಕಾ 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 ಅಂತ ಹೇಳಿದಂತೆ. ಕಾ 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 ಅಂತ ಯಾಕೆ ಹೇಳ್ದ ಅವನು? ಕಾಗುಣಿತ ಅಭ್ಯಾಸ ಮಾಡ್ತಾ ಇದ್ದಾನೆ ಅಥವಾ ಎಲ್ಲಿ ಕಾಗೆ ಬಂತೆ? ಹಾಗಲ್ಲ, ಕಾಳಿ ಆದ್ಯಾಶಕ್ತಿ ಯಾವ ರೂಪದಿಂದ ಬಂದಿದ್ದಾಳೆ? ಕಾಳಿಯ ರೂಪದಿಂದ ಬಂದಿದ್ದಾಳೆ. ಆದ್ಯಾಶಕ್ತಿ ಅಂದ್ರೆ ಕಾಳಿ. ಆ ಕಾಳಿಯ ಹೆಸರನ್ನು ಹೇಳಬೇಕು ಅಂತ ಅವನಿಗೆ ಅನಿಸ್ಬಿಟ್ಟಿದೆ. ಯಾವ ತಾಯಿ ತನಗೆ ದರ್ಶನ ಕೊಟ್ಟಿದ್ದಾಳೋ ಅವಳ ನಾಮವನ್ನು ಹೇಳಬೇಕು ಅಂತ. ನಾಮರೂಪಾತೀತವಾದ ನಿರಾಕಾರ ಪರಬ್ರಹ್ಮವನ್ನೇ ಧ್ಯಾನ ಮಾಡಿಕೊಂಡಿದ್ದಂಥ ಆತ ಈಗ ನಾಮ ಸಂಕೀರ್ತನೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಆ ನಾಮವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಕಾಳಿ ಅಂತ ಹೇಳೋದಕ್ಕೆ ಕಳ್ಳಿ ಬರ್ತಾ ಇಲ್ಲ, ಬರೀ ಕಾದಲ್ಲೇ ನಿಂತು ಹೋಗಿದೆ. ಶ್ರೀರಾಮಕೃಷ್ಣ ಹೇಳ್ತಾ ಆತನ ಕೈಲಿ ಕಾಳಿ ಅಂತನ್ನುವ ಪದವನ್ನು ಪೂರ್ಣವಾಗಿ ಉಚ್ಚರಿಸೋದಕ್ಕೂ ಸಾಧ್ಯವಾಗಲಿಲ್ಲ ಅಂತ. ಭಗವಂತನ ಕಾರ್ಯವಿಧಾನವನ್ನು ವರ್ಣಿಸಬಲ್ಲವರಾರು ಅಂತನ್ನುವ ಶ್ರೀರಾಮಕೃಷ್ಣ ಮಾತನ್ನು ನಾವು ಗಮನಿಸಬೇಕು. ಭಗವಂತ ಯಾವ ರೀತಿಯಲ್ಲಿ ಮಾಡಬಲ್ಲ, ಏನ್ ಮಾಡಬಲ್ಲ, ಏನ್ ಬಿಡಬಲ್ಲ ಅಂತನ್ನೋದನ್ನು ಇದಮಿತ್ತಂ ಅಂತ ಹೇಳೋದಕ್ಕೆ ಸಾಧ್ಯವೇನೋ? ಏನು ಬೇಕಾದರೂ ಮಾಡಬಲ್ಲ ಆತ. ಅಸಾಧ್ಯವಾದದ್ದನ್ನು ಸುಸಾಧ್ಯವನ್ನಾಗಿಸಬಲ್ಲಂಥವನು ಪರಮಾತ್ಮ. ಅದ್ವೈತ ವೇದಾಂತವನ್ನೇ ಓದಲಿ, ವಿಶಿಷ್ಟಾದ್ವೈತ ವೇದಾಂತವನ್ನು ಓದಲಿ, ದ್ವೈತ ವೇದಾಂತವನ್ನೇ ಓದಲಿ, ಪರಮಾತ್ಮನ ಶಕ್ತಿಗೆ ಮಾತ್ರ ಮಿತಿಯನ್ನು ಹಾಕುವಂತಹ ಒಂದು ತಪ್ಪನ್ನು ಮನುಷ್ಯ ಮಾಡಬಾರ್ದು ಅಂತನ್ನೋದನ್ನು ನಾವು ಶ್ರೀರಾಮಕೃಷ್ಣ ಈ ಮಾತಿನಿಂದ ಕಲಿತುಕೊಳ್ತೇವೆ. ಇರಲಿ, ಒಂದು ವೇಳೆ ಆ ಜಗನ್ಮಾತೆ ಆದ್ಯಾಶಕ್ತಿಯ ರೂಪದಿಂದ ನಿಮಗೆ ದರ್ಶನ ಕೊಡಬೇಕು ಅಂತ ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ ಅದೇ ಪಂಡಿತನ ರೀತಿಯಲ್ಲಿ ಅಹಂಕಾರವನ್ನು ತಾಳಿ, ಹೌದು ಪರಮಾತ್ಮನಿಗೆ ಆಕಾರ ಇಲ್ಲ ಅಂತ ಒಂದೇ ಸಮನೆ ಬಡ್ಕೊಳ್ತಾ ಇದ್ರೆ ಆ ಜಗನ್ಮಾತೆ ದರ್ಶನ ಕೊಟ್ಟಾಳೇನೋ? ಬಹುಶಃ ಆ ಜಗನ್ಮಾತೆಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಇದು ಒಂದು ಉಪಾಯ ಆದರೂ ಆಗ್ಬೋದೋ ಏನೋ. ಯಾತಕ್ಕೆ ಅಂತ ಹೇಳಿದ್ರೆ ಈ ದೃಷ್ಟಿಯಿಂದ ಕೂಡ ನೋಡ್ಬೋದು ಈ ಮಾತನ್ನ ಈ ದೃಷ್ಟಿಯಿಂದ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ರೀತಿಯಲ್ಲಿ ಮಂಡತನವನ್ನು ಅತಿಯಾಗಿ ಬೆಳೆಸ್ಕೊಂಡು ಹೋದಾಗಲೂ ಕೂಡ ಲಾಭ ಇದೆ ಅಂತನ್ನುವ ಅರ್ಥ ಬರುತ್ತೆ ನೋಡಿ.
ಆದರೆ ಅರೆ ಮೊಂಡಾಟ ಪ್ರಯೋಜನ ಇಲ್ಲ. ಅದಕ್ಕೆ DVG ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಕಂಬದಿಂದ ತಂದೆಗೆ ದರ್ಶನವಾಯಿತು, ಬಿಂಬದಿಂದ ಮಗನಿಗೆ ದರ್ಶನವಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಅರ್ಧಂಬರ್ಧ ಶ್ರದ್ಧೆ, ಅರ್ಧಂಬರ್ಧ ದ್ವೇಷ, ಎರಡು ತಪ್ಪದು. ಒಂದು ವೇಳೆ ಭಗವಂತ ಇಲ್ಲ ಅಂತ ದ್ವೇಷ ಮಾಡ್ತೀಯೋ, ಆ ಹಿರಣ್ಯ ಕಶುಪುವಿನ ರೀತಿಯಲ್ಲಿ ದ್ವೇಷ ಮಾಡಬೇಕು. ಆ ರೀತಿಯ ದ್ವೇಷದಿಂದಲೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯ ಅಂತ ಶ್ರೀರಾಮಕೃಷ್ಣರು ಅದೂ ಒಂದು ಭಾವ ಅಂತ ಕೂಡ ಒಪ್ಪಿಕೊಳ್ತಾರೆ. ಇರಲಿ, ಅದು ಬೇರೆ ವಿಚಾರ. ಈಗ ಒಬ್ಬ ಭಕ್ತ ಹೇಳ್ತಾ ಇದ್ದಾನೆ, ನೀವು ವಿದ್ಯಾಸಾಗರನ್ನ ನೋಡಿದ್ದೀರಿ, ಆತನ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯ ಏನು? ಶ್ರೀರಾಮಕೃಷ್ಣ ಹೇಳ್ತಾರೆ, ವಿದ್ಯಾಸಾಗರ್ನಲ್ಲಿ ಪಾಂಡಿತ್ಯ ಇದೆ, ದಯೆ ಇದೆ, ಆದರೆ ಅಂತರ್ದೃಷ್ಟಿ ಇಲ್ಲ. ಚಿನ್ನ ಆತನ ಆಂತರದಲ್ಲಿ ಮಣ್ಣು ಮುಚ್ಚಿಕೊಂಡು ಬಿದ್ದಿದೆ. ಅದರ ಸೂಚನೆ ಏನಾದರೂ ಅವನಿಗೆ ಗೊತ್ತಾಗಿದ್ದ ಪಕ್ಷದಲ್ಲಿ ಆತನ ಬಾಹ್ಯ ಕೆಲಸಗಳೆಲ್ಲ ಬಹಳವಾಗಿ ಕಡಿಮೆ ಆಗಿಬಿಡ್ತಿದ್ವು. ಕೊನೆಗೆ ಅವೆಲ್ಲ ಒಮ್ಮೆಗೆ ನಿಂತೇ ಹೋಗಿಬಿಡ್ತಿದ್ವು. ತನ್ನ ಆಂತರದಲ್ಲಿ ಭಗವಂತ ನೆಲೆಸಿದ್ದಾನೆ ಅನ್ನೋದಾಗಿ ಆತನಿಗೆ ಗೊತ್ತಾಗಿದ್ದಿದ್ರೆ ಆತನ ಮನಸ್ಸು ಭಗವಂತನ ಧ್ಯಾನ ಚಿಂತನೆಯಲ್ಲಿಯೇ ಮಗ್ನವಾಗಿ ಬಿಡ್ತಿತ್ತು. ಕೆಲವರು ನಿಷ್ಕಾಮ ಕರ್ಮವನ್ನು ಬಹಳ ಕಾಲದವರೆಗೆ ಮಾಡ್ತಾ ಮಾಡ್ತಾ ಮುಂದುವರೆದ್ರೇನೇನೆ ಕೊನೆಗೆ ಅವರಿಗೆ ವೈರಾಗ್ಯ ಉಂಟಾಗಿ ಅವರ ಮನಸ್ಸು ಭಗವಂತನ ಕಡೆಗೆ ಹರಿಯತೊಡಗುತ್ತೆ. ಕೊನೆಯಲ್ಲಿ ಆತನೊಡನೆ ಲೀನವಾಗಿ ಬಿಡುತ್ತೆ ಆ ಮನಸ್ಸು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇದೊಂದು ಆಲೋಚನೀಯವಾದಂತಹ ಅಂಶ. ಈಶ್ವರಚಂದ್ರ ವಿದ್ಯಾಸಾಗರ ಅಂತ ಹೇಳ್ತಕ್ಕಂತಹ ಮಹಾನ್ ಪುರುಷ ಒಬ್ಬ ಅವರ ಕಾಲದಲ್ಲಿ ಉದಿಸಿ ಹೋಗಿದ್ದ. ಆತ ಎಂಥ ಮಹಾನ್ ಪುರುಷ ಅಂತ ಹೇಳಿದ್ರೆ ಅವನಿಗೆ ಎಲ್ರಿಗೂ ಸಹಾಯ ಮಾಡ್ತಾ ಹೋಗಬೇಕು ಅಂತ ಹೇಳ್ತಕ್ಕಂಥ ಒಂದು ಗೀಳು ಅನ್ನುವಷ್ಟರ ಮಟ್ಟಿನ ಸ್ವಭಾವ. ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಮಾಡ್ತಾ ಇರಬೇಕು ಇತರಿಗೆ. ಒಮ್ಮೆ ಯಾರೋ ಒಬ್ಬ ಈಶ್ವರಚಂದ್ರ ವಿದ್ಯಾಸಾಗರನನ್ನ ಬೈತಾ ಇದ್ದಂತೆ. ಅದರ ವರ್ತಮಾನವನ್ನು ತಗೊಂಡು ಬಂದು ಈಶ್ವರಚಂದ್ರ ವಿದ್ಯಾಸಾಗರ್ ಹೇಳಿದಂತೆ, ನೋಡಿ ಅವ್ರು ನಿಮ್ಮನ್ನು ಬೈತಾ ಇದ್ದಾರೆ ಯಾತಕ್ಕೆ ಅಂದ್ರೆ ಯಾರ್ಯಾರಿಗೂ ಉಪಕಾರ ಮಾಡ್ತಾ ಇದ್ದಾರೆ, ನನಗೆ ಮಾತ್ರ ಮಾಡಿ ನನ್ನನ್ನೊಬ್ಬನ್ನೇ ನೋಡ್ಕೊಳ್ಬಾರ್ದೆ ಅಂತ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಹಂಚಿಬಿಟ್ರೆ ಅವನ ಹತ್ರ ಇರೋದು ಎಲ್ಲಿ ಸಾಕಾಗತ್ತೆ ನೋಡಿ. ಹಾಗೆ ಒಂದು ಒಳ್ಳೆ ಅರ್ಥದಲ್ಲೇ ಅವರೆಲ್ಲ ಹೇಳೋದು, ನಾನು ಒಬ್ಬನೇ ನೋಡ್ಕೊಂಡ್ರೆ ತೃಪ್ತಿ ಆಗುತ್ತೆ ನನಗೆ ಅಂತೂ ಬಗೆಯಿಂದ ಅವರಿಂದ ಉಪಕಾರ ಪಡೆದವರೆಲ್ಲ ವಾಪಸ್ ಬೈಯೋದೆ. ಇದು ಈಶ್ವರಚಂದ್ರ ವಿದ್ಯಾಸನಿಗೆ ಆದಂಥ ಅನುಭವ. ಆದ್ರಿಂದ ಒಬ್ಬ ಬೈತಾ ಇದ್ದಾನೆ ಅಂತ ಹೇಳಿದಾಗ ನೆನಪು ಮಾಡ್ಕೊಂಡು ಹೇಳಿದಂತೆ, ನಾನು ಅವನಿಗೆ ಉಪಕಾರ ಮಾಡಿದ ನೆನಪಾಗುವುದಿಲ್ವಲ್ಲ ಅಂತ. ಬಹಳ ಸ್ವಾರಸ್ಯಕರವಾದಂಥ ಒಂದು ಮಾತಂತಾನೆ. ಇಂತಹ ವಿದ್ಯಾಸಾಗರ ಅಂದ್ರೆ ಅವನಿಂದ ಉಪಕಾರವನ್ನು ಪಡೆದೇ ಇರೋರೇ ಇಲ್ಲ ಅನ್ನುವಷ್ಟರ ಮಟ್ಟಿನ ಉಪಕಾರಿ ಆತ. ಯಾತಕ್ಕೆ ಅಂತಂದ್ರೆ ದಯೆ ಅವನ ಹೃದಯದಲ್ಲಿ ತುಂಬಿಕೊಂಡಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣ ಒಪ್ಕೊಳ್ತಾರೆ. ಇತರರಿಗೆ ಉಪಕಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಬುದ್ಧಿ ಯಾವಾಗ ಬರುತ್ತೆ, ಮನುಷ್ಯನೊಳಗಡೆ ದಯೆ ಅಂತ ಹೇಳ್ತಕ್ಕಂಥ ಒಂದು ಸ್ರೋತ ಪ್ರಾರಂಭವಾದಾಗ. ಅದು ಹರಿಯುವ ಸ್ವಭಾವದ್ದದು. ನೀರು ಎಲ್ಲಿಗೆ ಹರಿಯುವುದಿಲ್ಲ, ಎಲ್ಲೆಲ್ಲೂ ಕೆಳಜಾಗ ಇರುತ್ತೋ ಅಲ್ಲೆಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ. ಕೆಳಜಾಗ ಮೇಲೆ ಹರ್ಕೊಂಡು ಹೋಗೋದಿಲ್ಲ ಅದು. ಹೇಗೆ ನೀರು ಕೆಳಜಾಗವನ್ನು ನೋಡಿಕೊಂಡು ಹರ್ಕೊಂಡು ಹೋಗುತ್ತೋ ಅದೇ ರೀತಿಯಲ್ಲಿ ದಯೆ ಅಂತ ಹೇಳ್ತಕ್ಕಂಥದ್ದು ಯಾರ್ಯಾರು ದೀನರಿದ್ದಾರೋ ಅಸಹಾಯಕರಿದ್ದಾರೋ ಅವ್ರನ್ನೆಲ್ಲ ಕಂಡು ಅವ್ರ ಕಡೆಗೆ ತಾನಾಗಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಯಾರಲ್ಲಿ ದಯೆ ಇರುತ್ತೋ ಅವ್ರ ವಿಷಯದಲ್ಲಿ ನಾ ಹೇಳೋದು ಈ ಮಾತು. ಬಾಕಿ ಉಳಿದವ್ರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಬುದ್ಧ ಒಬ್ಬ ತ್ಯಾಗ ಮಾಡಿದ ಅಂತ ಹೇಳ್ತಾರೆ. ಎಲ್ಲರೂ ಕಥೆ ಹೇಳ್ತಾರೆ ಅದನ್ನು, ತ್ಯಾಗ ಮಾಡಿದ ಅಂತ. ಅದೇನು ತ್ಯಾಗ ಅದು? ಒಂದು 10 ಪೈಸೆನೂ ಕೂಡ ದಾನ ಮಾಡದಿರ್ತಕ್ಕಂಥ ವ್ಯಕ್ತಿ ಬುದ್ಧನ ಆ ಮಹಾತ್ಯಾಗವನ್ನು ಹೇಗೆ ತಾನೇ ಅರ್ಥ ಮಾಡ್ಕೊಂಡಾನು. ಹಾಗೆ ದಯೆ ಅಂತ ಹೇಳ್ತಕ್ಕಂಥದ್ದು ಹರಿಯುವಂಥ ಒಂದು
ಸ್ವಭಾವದ್ದು ಅಂತ ಅನ್ನೋದು ನಮ್ಗೆ ಗೊತ್ತಾಗಬೇಕಾದ್ರೆ ನಾವು ಅಂತಹ ದೀನರನ್ನ ಕಂಡು ನಾವು ಕೂಡ ದುಃಖಿತರಾಗಿ ಅವರೊಂದಿಗೆ ಸಮಾನವಾಗಿ ಸ್ಪಂದಿಸಿ ಅವ್ರಿಗೇನಾದರೂ ನೆರವು ಮಾಡೋದಕ್ಕೆ ಹೋಗಬೇಕು. ಅಯ್ಯೋ ಏನಾದರೂ ನಾವು ಮಾಡಿಕೊಟ್ಬಿಡ್ತು ಅಂತ ಹೇಳಿದ್ರೆ ನಮ್ಮನೆ ಹಿಡ್ಕೊಂಡ್ಬಿಡ್ತಾನಪ್ಪ, ಆಮೇಲೆ ಎಲ್ಲಿ ಗ್ರಾಚಾರ ಇದು, ನಮ್ಮ ಪಾಡಿ ನಾವು ಆನಂದವಾಗಿದ್ದು ಅಲ್ಲದೇನೆ ಅವನಿಗೇನೋ ನಾವು ಉಪಕಾರ ಮಾಡೋದು, ಅವನು 10 ಜನರಿಗೆ ಹೇಳೋದು, ಆ 10 ಜನರು ಬರೋದು, ಆ 10 ಜನರು ಕೂಡ ಮತ್ತೆ 10 ಜನರಿಗೆ ಹೇಳೋದು, 100 ಜನ ನಾವು ಎಲ್ಲಿಗೆ ಹೋಗೋದಪ್ಪ, ಬೇಡಪ್ಪ ಬೇಡ ಅಂತಂದ್ಬಿಟ್ಟಿದೆ. ಈ ರೀತಿಯಲ್ಲಿ ಲೆಕ್ಕಾಚಾರವನ್ನು ಚೊಕ್ಕಟವಾಗಿ ಹಾಕಿ ಯಾರಿಗೂ ಉಪಕಾರ ಮಾಡದೆ ಅವನ ಪಾಡಿಗೆ ಅವನೇ ಇರತಕ್ಕಂಥ ರೀತಿಯಲ್ಲಿ ಅವನ ಬುದ್ಧಿ ಕೆಲಸ ಮಾಡುತ್ತೆ. ಅದು ಬುದ್ಧಿಯ ಲಕ್ಷಣ. ಅದು ಉಪಕಾರ ಮಾಡತಕ್ಕಂತಹ ಸಂದರ್ಭ, ಅವಕಾಶ, ಸತ್ಪಾತ್ರ ಎಲ್ಲವೂ ದೊರಕಿದ್ರೂ ಕೂಡ ಕೊನೆಗೂ ಮಾಡದೆ ಮತ್ತು ತಾನು ಮಾಡಿದ್ದೆ ಸರಿ ಅಂತನೋ ತೀರ್ಮಾನವನ್ನು ಕೂಡ ಮಾಡ್ಕೊಂಡು ಮನೆಗೆ ಹೋಗಿ ಶಾಂತವಾಗಿರ್ತಾನು. ಇದೆಲ್ಲ ಬುದ್ಧಿಯ ಕೆಲಸ. ಆದರೆ ಹೃದಯ ಹೇಳುತ್ತೆ, ನೋಡೋ ನಿಜ ಅವನು ನಾಳೆ 10 ಜನರು ಕರ್ಕೊಂಡ್ಬರೋದು ಅದೆಲ್ಲ ಆಮೇಲೆ ನಾಳೆ ನೋಡ್ಕೊಳ್ಳೋಣ, ಈಗಂತೂ ಅವನು ಭಾಳ ಕಷ್ಟದಲ್ಲಿದ್ದಾನೆ, ಹೋಗಿ ಅವನಿಗೇನಾದ್ರು ಸಹಾಯ ಮಾಡಿಬಿಡು. ನಿನಗೂ ಕೂಡ ಅಂಥದ್ದೇ ಕಷ್ಟ ಬಂತು ಅಂದರೆ ಅದೇ ಕಷ್ಟ ನಿನಗೂ ಕೂಡ ಬಂತು ಅಂತಂದ್ರೆ ನಿನಗೂ ಅದೇ ಅನುಭವ ಅಲ್ವೇ, ಅದರಿಂದ ಮಾಡು ಅಂತ ಸ್ವಾಮಿ ವಿವೇಕಾನಂದರು ಇದನ್ನೆಲ್ಲ ಪರಿಶೀಲಿಸಿ ಒಂದು ಮಾತನ್ನು ಹೇಳ್ತಾರೆ. ನಿನ್ನ ಬುದ್ಧಿಗೂ ನಿನ್ನ ಹೃದಯಕ್ಕೂ ಏನಾದರೂ ತಾಕಲಾಟ ಉಂಟಾಯಿತು ಅಂತ ಹೇಳಿದರೆ, ಅಂದರೆ ಬುದ್ಧಿ ಹೇಳುತ್ತೆ ಮಾಡಬೇಡ ಅಂತ, ದಾನ ಮಾಡಬೇಡ ಅಂತ ಹೇಳುತ್ತೆ ಬುದ್ಧಿ. ಹೃದಯ ಹೇಳುತ್ತೆ ಮಾಡೋ, ಅವನಿಗೆ ಉಪಕಾರ ಆಗುತ್ತೆ, ಅವನಿಗೆ ಸಹಾಯ ಆಗುತ್ತೆ, ಭಾಳ ಕಷ್ಟದಲ್ಲಿದ್ದಾನೆ ಮಾಡೋ ಅಂತ. ಈ ರೀತಿಯಲ್ಲಿ ತಾಕಲಾಟ ಬಂತು ಅಂತ ಹೇಳಿದರೆ ಹೃದಯದ ಮಾತನ್ನೇ ಕೇಳು, ನೀನು ಧನ್ಯನಾಗುವೆ ಅಂತನೂ ಮಾತನ್ನು ಹೇಳ್ತಾರೆ. ಒಂದು ಸ್ವಲ್ಪ ನಮಗೆ ಮೋಸ ಆದರೂ ಪರವಾಗಿಲ್ಲ, ಆದರೆ ನಮ್ಮಿಂದ ದಯಾಕಾರ್ಯ ನಡೀಲಿಲ್ಲ ಅಂತನ್ನೋದು ಮಾತ್ರ ಆಗಬಾರ್ದು. ಅಂತಹ ಒಂದು ಅವಕಾಶದಿಂದ ನಾವು ವಂಚಿತರಾಗಬಾರ್ದು. ಯಾಕೆಂತಂದರೆ ಎದುರುಗಡೆ ಬಂದಂತಹ ವ್ಯಕ್ತಿ, ಆ ದೀನ ವ್ಯಕ್ತಿ ಪರಮಾತ್ಮನೇ ಆ ರೂಪದಿಂದ ಬಂದಿರಬಹುದು, ಯಾರಿಗೊತ್ತು. ಅಂತಹ ಘಟನೆಗಳೆಲ್ಲ ಎಷ್ಟೋ ನಡೆದಿವೆ. ಆ ಸಂತರ ಕಥೆಗಳಲ್ಲಿ ಅಂಥವುಗಳೆಲ್ಲ ಬರುತ್ತವೆ. ಇಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರನ ಹೃದಯದಲ್ಲಿ ಆ ಬಗೆಯ ದಯೆ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣರು ಒಪ್ಪಿಕೊಳ್ತಾರೆ. ಅದರ ಪರಿಣಾಮವಾಗಿ ಯಾರ್ಯಾರು ದೀನರಿದ್ದಾರೋ, ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವರೆಲ್ಲರಿಗೂ ಅವ್ರು ಸಹಾಯ ಮಾಡಿ. ಒಂದಾನೊಂದು ಸಲ ಈಶ್ವರಚಂದ್ರ ವಿದ್ಯಾಸಾಗರು ಹೋಗ್ತಾ ಇದ್ದಾರೆ, ಒಬ್ಬ ಹುಡುಗ ಬಂದು ಸ್ವಾಮಿ ಏನಾರು ಕೊಡಿ ಅಂತ ಹೇಳಿ. ಅವನಿಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಏನು ಗೊತ್ತಿಲ್ಲ, ಎಲ್ಲರನ್ನೂ ಕೇಳುವಂತೆ ಅವ್ರನ್ನ ಹಿಡಿದು ಕೇಳಿದ. ಈಶ್ವರಚಂದ್ರ ವಿದ್ಯಾಸಾಗರ್ ಅಲ್ಲೇ ನಿಂತುಬಿಟ್ಟು ಅವನ್ನ ಕೇಳಿದ್ರು, ನೋಡಪ್ಪ ನಿನಗೆ ನಾನು 6 ಕಾಸು ಕೊಡ್ತೀನಿ, ಏನು ಮಾಡ್ತೀನಿ ಅನ್ನೋದನ್ನು? ಬೇಗ ಹೋಗಿ ತಿಂಡಿ ತಿಂತೀನಿ, 3 ದಿವಸದಿಂದ ತಿನ್ನಲಿಲ್ಲ, ಏನಾದ್ರು ಕೊಂಡ್ಕೊಂಡು ತಿಂತೀನಿ. ಆಗಿನ ಕಾಲದ 6 ಕಾಸು ಅಂತ ಇಟ್ಕೊಂಬಿಡಿ, ಈಗ ತುಂಬ ಆಗುತ್ತದ್ರ ಬೆಲೆ. ಬೇಗ ಹೋಗಿ ಏನಾದ್ರು ತಿಂಡಿ ತಿಂತೀನಿ, ಹೊಟ್ಟೆಗೆ ಸಮಾಧಾನ ಮಾಡ್ಕೊಳ್ತೀನಿ. ಸರಿ, ನಾನು 1 ಆಣೆ ಕೊಡ್ತೀನಿ ನಿನಗೆ ಅಂತ ಇಟ್ಕೋ. ಆಗೇನು ಮಾಡ್ತೀನಿ ನೀನು? 1 ಆಣೆ ಕೊಟ್ಟರೆ ನಾನೂ ಒಂದು ಸ್ವಲ್ಪ ತಿಂತೀನಿ, ನಮ್ಮ ಅಮ್ಮ ಬೇರೆ ಹಸ್ಕೊಂಡಿದ್ದಾಳೆ ಮನೆಯಲ್ಲಿ, ಅವಳಿಗೂ ಕೂಡ ಕೊಡ್ತೀನಿ. ಅದು ಸರಿ, ನಾನು ನಿಂಗೆ 1 ರೂಪಾಯಿ ಕೊಡ್ತೀನಿ ಅಂತ ಇಟ್ಕೋ. ಆಗ ನೀನೇನು ಮಾಡ್ತಿ? ಆಗ ಏನು ಸ್ವಾಮಿ ನೀವು ಹೀಗೆಲ್ಲ ಹೇಳ್ತೀರಿ, ತಮಾಷೆ ಮಾಡ್ತೀರಾ? ಹಸಿವೆ ಆಗ್ತದೆ ಸ್ವಾಮಿ, ನಮ್ಮ ತಮಾಷೆ ಮಾಡಬೇಡಿ, ಕೊಡಿ 6 ಕಾಸಾದರೂ ಸಾಕು. ಇಲ್ಲಪ್ಪ ತಗೋ 1 ರೂಪಾಯಿ ಕೊಡ್ತೀನಿ, ಏನು ಮಾಡ್ತಿ ಹೇಳು? ಸ್ವಾಮಿ ಮೊದಲು ನಾನು ತಿಂತೀನಿ, ಅವನು ನಮ್ಮ ಅಮ್ಮನಿಗೆ ಕೊಡ್ತೀನಿ, ಆಮೇಲೆ ಉಳಿದ ಹಣದಲ್ಲಿ ಒಂದಷ್ಟು ಹಣ್ಣುಗಳನ್ನು ಕೊಂಡ್ಕೊಳ್ತೀನಿ, ಅದನ್ನೊಂದು ಕಡೆ ಇಟ್ಕೊಳ್ತೀನಿ, ಅದನ್ನು ಯಾರಾದರೂ ಬಂದು ಕೊಂಡ್ಕೊಳ್ತಾರೆ, ಸ್ವಲ್ಪ ಲಾಭ ಬರುತ್ತೆ, ಆಮೇಲೆ ಇನ್ನಷ್ಟು ಹಣ್ಣು ಕೊಂಡ್ಕೊಳ್ತೀನಿ, ಅದನ್ನು ಮಾರಕ್ಕೆ ಇಟ್ಕೊಳ್ತೀನಿ, ಈ ರೀತಿಯಲ್ಲಿ ಲಾಭ ಮಾಡ್ಕೊಂಡು ಸ್ವಲ್ಪ ವ್ಯಾಪಾರ ಮಾಡ್ತೀನಿ ಸ್ವಾಮಿ, ತಗೋ ಅಂತ 1 ರೂಪಾಯಿ ಕೊಟ್ಟು. ಆಗಿನ ಕಾಲದ 1 ರೂಪಾಯಿ ಅಂದರೆ ಈಗಿನ ಕಾಲದ 50 ರೂಪಾಯಿನೋ ಎಷ್ಟೋ ಲೆಕ್ಕ ಹಾಕ್ಕೊಡಿ ನೀವೇನೆ. ಆ ಹುಡುಗ ಬಹಳ ಸಂತೋಷದಿಂದ ಅಲ್ಲಿಂದ ಓಟಕ್ಕಿತ್ತ. ಹೀಗೆ ಕೆಲವು ಕಾಲ ಕಳೆಯಿತು. ಒಂದಾನೊಂದು ದಿನ ಈಶ್ವರಚಂದ್ರ ವಿದ್ಯಾಸಾಗರು ಅದೇ ರಸ್ತೆಯಲ್ಲಿ ಹೀಗೆ ಹೋಗ್ತಾ ಇದ್ದಾರೆ. ಒಂದು ಪೆಟ್ಟಿಗೆ ಅಂಗಡಿ, ಅಲ್ಲಿಂದ ಒಬ್ಬ ಮನುಷ್ಯ ಓಡ್ ಬಂದ. ಇವರು ಬಳಿಗೆ ಬಂದು ಕಾಲಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಮ್ಮ ಅಂಗಡಿಗೆ ಬನ್ನಿ. ಯಾಕೆ ಬೇಕು ನಿಮ್ಮ ಅಂಗಡಿ, ಯಾಕೆ ಬರಬೇಕು? ನನಗೇನು ಬೇಡಪ್ಪ, ಈಗೇನು ಕೊಂಡ್ಕೊಳ್ಳೋದು? ಇಲ್ಲ ಸ್ವಾಮಿ ಬರಬೇಕು. ಯಾಕೆ ಬರಬೇಕು? ಸ್ವಾಮಿ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ನೀವು ಅವತ್ತು 1 ರೂಪಾಯಿ ಕೊಟ್ಟಿದ್ರಲ್ಲ ಅವನೇ ಸ್ವಾಮಿ, ನಿಮ್ಮ ದಯದಿಂದ
ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಸ್ವಾಮಿ, ಆ ಅಂಗಡಿಲಿ ಬಂದು 1 ನಿಮಿಷ ಕೂತ್ಕೋಬೇಕು ಸ್ವಾಮಿ ನೀವು. ಈ ಥರದ ಕಥೆಗಳು ಈಶ್ವರಚಂದ್ರ ವಿದ್ಯಾಸಾಗರ ವಿಷಯದಲ್ಲಿ ಬಹಳಷ್ಟು ಇವೆ. ಆಮೇಲೆ ಈಶ್ವರಚಂದ್ರ ವಿದ್ಯಾಸಾಗರ್ ಹೋಗಿ ಕೂತ್ರು ಇತ್ಯಾದಿ ಅದೆಲ್ಲ ನಾನು ಹೇಳಬೇಕಾಗಿಲ್ಲ ಕಥೆನ. ಈಶ್ವರಚಂದ್ರ ವಿದ್ಯಾಸಾಗರರು ಈ ಬಗೆಯ ದಯಾ ಸಂಪನ್ನರಾಗಿದ್ದರು. ಪಾಂಡಿತ್ಯ ಎಷ್ಟೋ ಅಷ್ಟೇ ದಯೆ ಕೂಡ ಇತ್ತು. ಆದ್ರಿಂದ ಅವರು ಬಹಳ ಪ್ರಸಿದ್ಧವಾದ ವ್ಯಕ್ತಿಗಳು. ಶ್ರೀರಾಮಕೃಷ್ಣರು ಅವ್ರನ್ನ ಹೋಗಿ ಭೇಟಿಯಾಗಿದ್ದರು. ಶ್ರೀರಾಮಕೃಷ್ಣರೇ ಅವರ ಬಳಿಗೆ ಹೋಗಿ ಅವರನ್ನು ಮಾತನಾಡಿಸಿದ್ರು. ಕಾರಣ ಏನೋ, ಆತ ಬರೀ ಪಂಡಿತ ಅಲ್ಲ, ಅವನಲ್ಲಿ ದಯೆ ಇತ್ತು. ಆ ದಯೆ ಇರುವ ಜಾಗದಲ್ಲಿ ಭಗವಂತ ಕೂಡ ಓಡಿ ಬರ್ತಾನವನು. ಚೆನ್ನಾಗಿ ಮಾತುಕತೆ ಆಗಿತ್ತು, ಅದೆಲ್ಲ ನಮಗೆಲ್ಲ ಗೊತ್ತಿದೆ. ಇಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರನ ವಿಷಯದಲ್ಲಿ ಅಭಿಪ್ರಾಯವನ್ನು ಕೇಳಿದಾಗ ಏನು ಹೇಳ್ತಾ ಇದ್ದಾರೆ, ಆತನಲ್ಲಿ ಪಾಂಡಿತ್ಯ ಇದೆ, ದಯೆ ಇದೆ, ಎಲ್ಲ ನಿಜ. ಆದರೆ ಅಂತರ್ದೃಷ್ಟಿ ಇಲ್ಲ. ಅವನ ಒಳಗಡೆ ಪರಮಾತ್ಮ ತುಂಬಿಕೊಂಡಿದ್ದಾನೆ, ಆದರೆ ಅವನಿಗೆ ಅದು ಕಾಣ್ತಾ ಇಲ್ಲ. ಮಣ್ಣು ಮೆತ್ತಿದ ಚಿನ್ನದೋಪಾದಿಯಲ್ಲಿ ಅವನ ಹೃದಯ ಇದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಈ ದಯೆ ಅಂತ ಹೇಳ್ತಕ್ಕಂಥದ್ದು ಒಂದು ಬಗೆಯ ಮಾಯೆಯ ರೀತಿಯಲ್ಲಿ ಅವನಲ್ಲಿ ಕೆಲಸ ಮಾಡ್ತಾ ಇದ್ದ. ನಾನು ಸಹಾಯ ಮಾಡಬೇಕಾಗಿದೆ, ನಾನು ಸಹಾಯ ಮಾಡದೆ ಹೋದರೆ ಜಗತ್ತು ನಡೆಯುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಬಗೆಯ ಮಾಯೆ. ಅದು ಮಸುಕಿನೋಪಾದಿಯಲ್ಲಿ ಕವಿದು ಬಿಟ್ಟಿದೆ ಅವನ ನಿಜವಾದ ಜ್ಞಾನವನ್ನು. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಆತನ ಆಂತರದಲ್ಲಿ ಚಿನ್ನ ಮಣ್ಣು ಮುಚ್ಚಿಕೊಂಡು ಬಿದ್ದಿದೆ. ಅದರ ಸೂಚನೆ ಗೊತ್ತಾಗಿದ್ದ ಪಕ್ಷದಲ್ಲಿ ಆತನ ಬಾಹ್ಯ ಕೆಲಸಗಳೆಲ್ಲ ಬಹಳವಾಗಿ ಕಡಿಮೆಯಾಗಿ ಬಿಡ್ತಿದ್ವು. ಕೊನೆಗೆ ಅವೆಲ್ಲ ಒಮ್ಮೆಗೆ ನಿಂತೇ ಹೋಗಿಬಿಡ್ತಿದ್ವು. ತನ್ನ ಅಂತರದಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತನ್ನೋದಾಗಿ ಆತನಿಗೆ ಗೊತ್ತಾಗಿದ್ರೆ ಆತನ ಮನಸ್ಸು ಭಗವಂತನ ಧ್ಯಾನ ಚಿಂತನೆಯಲ್ಲಿಯೇ ಮಗ್ನವಾಗಿ ಬಿಡ್ತಿತ್ತು. ಈಗ ಈಶ್ವರಚಂದ್ರ ವಿದ್ಯಾಸಾಗರ ಮುಂದುವರಿಸಿಕೊಂಡು ತಪ್ಪು ಅಂತ ಹೇಳೋಣವೇ. ಅಂದ್ರೇನು, ಯಾರ್ಯಾರು ದೀನರು ದಲಿತರು ಅಂತ ಕಂಡು ಬಂದರೋ ಅವರೆಲ್ಲರಿಗೂ ಸಹಾಯ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ಜೀವನದ ಗುರಿ ಅಂತ ತಿಳ್ಕೊಂಡಿದ್ದಿದೆಯಲ್ಲ, ಅದನ್ನು ತಪ್ಪು ಅಂತ ಹೇಳೋಣವೇ? ಅಥವಾ ಶ್ರೀರಾಮಕೃಷ್ಣ ಹೇಳಿದ್ದೇ ಸರಿ ಅಂತ ಹೇಳೋಣವೇ? ಅಲ್ಲಿ ಅವನು ಮಾಡ್ತಕ್ಕಂಥದ್ದು ಸರಿ, ಅವನು ಮಾಡ್ತಾ ಇದ್ದದ್ದು ಸರಿ, ಶ್ರೀರಾಮಕೃಷ್ಣ ಹೇಳಿದ್ದು ಇನ್ನೂ ಸರಿ, ಅಷ್ಟೇನೆ ವ್ಯತ್ಯಾಸ. ಭಗವದಾನಂದವನ್ನು ಅಂತರಂಗದಲ್ಲಿ ವಿಶೇಷವಾಗಿ ಅನುಭವಿಸ್ತಾ ಭಗವಂತನ ವಿಶೇಷವಾದ ಅಂಶಗಳು ಅವನಲ್ಲಿ ಆವಿರ್ಭಾವ ಆಗ್ತಾ ಬರ್ತದೆ. ಅವನು ಕೂತ ಜಾಗದಲ್ಲಿ ಅವನು ಭಗವಂತನಾಗಿಯೇ ಕುಳಿತಿರ್ತಾನವನು. ಅವನು ಕೂತ ಜಾಗ, ಅವನು ಹೋದ ಜಾಗ ಎಲ್ಲವೂ ಕೂಡ ಮಂಗಳಮಯವಾಗಿರ್ತದೆ. ಅವನಿಂದ ಹೊಸದಾಗಿ ಸೇವಾ ಕಾರ್ಯ ಅಂತೇನು ಆಗಬೇಕಾಗಿಲ್ಲ. ಅವನ ಅಸ್ತಿತ್ವದಲ್ಲಿ, ಅವನ ಅಧ್ಯಕ್ಷತೆಯಲ್ಲಿ, ಅವನ ಒಂದು ಸಾನ್ನಿಧ್ಯದಲ್ಲಿ ಬಾಕಿ ಉಳಿದವರೆಲ್ಲ ಸತ್ಕಾರ್ಯಗಳನ್ನು ಮಾಡಿ ಇವರ ಕೃಪೆಯಿಂದ ನಾವು ಈ ಸತ್ಕಾರ್ಯಗಳನ್ನೆಲ್ಲ ಮಾಡಿದೆವು ಅಂತ ಹೇಳ್ತಾರೆ. ಅಂಥವನ್ನ ಕೃತ್ಸನ ಕರ್ಮ ಕೃತ್ ಅಂತ ಭಗವದ್ಗೀತೆಯಲ್ಲಿ ಆ ಶಬ್ದದಿಂದ ಅಂತಹ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು ಕುರಿತಾಗಿ ವರ್ಣಿಸಲಾಗುತ್ತದೆ. ಇಂದು ಕೂಡ ಶ್ರೀರಾಮಕೃಷ್ಣಾಶ್ರಮದಲ್ಲಿ ಸಹಸ್ರಾರು ಜನ ಸನ್ಯಾಸಿ ಬ್ರಹ್ಮಚಾರಿಗಳು ಮಹತ್ತರವಾದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಎಲ್ಲವೂ ರಾಮಕೃಷ್ಣರ ಕೃಪೆಯಿಂದ ಆಯಿತು. ಎಲ್ಲ ರಾಮಕೃಷ್ಣರಿಗೆ ಅಂಕಿತ. ಅದು ಕೆಲಸ ಮಾಡಿದ್ದೆಲ್ಲ ಇವರು ಓಡಾಡಿದ್ದು, ಮೈನಲ್ಲಿ ಬೆವರು ಬರ್ಸ್ಕೊಂಡದ್ದು, ಆಮೇಲೆ ಅವರಿವ್ರ ಹತ್ರ ಏನೇನೋ ಅನಿಸ್ಕೊಂಡದ್ದು, ಆಮೇಲೆ ಈ ರೀತಿಯಲ್ಲೆಲ್ಲ ಮಾನ ಅವಮಾನ, ಸುಖ ದುಃಖ, ಲಾಭ ನಷ್ಟ ಇವುಗಳನ್ನೆಲ್ಲ ಅನುಭವಿಸಿದ್ದು ಇವರು. ಎಲ್ಲ ಕೆಲಸ ಆದಮೇಲೆ ಹೇಳಿದ್ದೇನೋ ರಾಮಕೃಷ್ಣ ಶಕ್ತಿಯಿಂದ ಇದೆಲ್ಲ ಮಾಡಿದ್ವಿ, ಎಲ್ಲ ಅವರೇ ಮಾಡಿದ್ದಿದೆಲ್ಲ, ನಾವೇನು ಅಲ್ವೇ ಅಲ್ಲ ಅಂತನೋ ಮಾತನ್ನು ಹೇಳಬೇಕಾದ್ರೆ ಆಲೋಚನೆ ಮಾಡಿ ನೋಡಿ. ಒಬ್ಬ ಭಗವಂತನ ಧ್ಯಾನವನ್ನು ಮಾಡ್ತಾ ಕೂತಿದ್ದಾನೆ ಅಂತ ಹೇಳಿದ್ರೆ ಅವನ ಸಾನ್ನಿಧ್ಯದಲ್ಲಿ ಸತ್ಕಾರ್ಯಗಳು ತನ್ನಂತಾನೇ ನಡೀತದೆ. ಬಾಕಿ ಉಳಿದಂತಹ ರಜೋಗುಣಿಗಳು, ತಮೋಗುಣಿಗಳು ಎಲ್ಲರೂ ಸೇರಿ ಅವ್ರ ಪಾಡಿ ಕರ್ಮವನ್ನು ಮಾಡ್ತಾ ಇರ್ತಾರೆ ಇವನ ಒಂದು ವ್ಯಕ್ತಿತ್ವದ ಪ್ರಭಾವದಿಂದ. ಆದ್ರಿಂದ ಸತ್ಕಾರ್ಯ ಅಂತ ಹೇಳ್ತಕ್ಕಂಥದ್ದನ್ನು ಕೈಯಾರೆ ಮಾಡಬೇಕಾಗಿಲ್ಲ. ಆದರೆ ಎಲ್ಲಿವರೆಗೆ ಕೈಯಾರೆ ಮಾಡಬೇಕು, ಎಲ್ಲಿವರೆಗೆ ಕೈ ತುರಿಸ್ತಾ ಇರ್ತದೋ, ಎಲ್ಲಿವರೆಗೆ ರಜೋಗುಣ ಅಂತ ಹೇಳ್ತಕ್ಕಂಥದ್ದು ವ್ಯಕ್ತಿಯಲ್ಲಿ ತುಂಬಿಕೊಂಡಿರ್ತದೋ ಅಲ್ಲಿಯವರೆಗೆ ಅವನು ಆ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇರಬೇಕು. ಆದರೆ ಯಾವಾಗ ಭಗವಂತ ಇಲ್ಲೇ ಇದ್ದಾನೆ, ಅವನು ಆನಂದ ಸ್ವರೂಪಿ ಅಂತ ಹೇಳ್ತಕ್ಕಂಥ ಅನುಭವವನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧನಾಗ್ತಾನೋ ಅವನನ್ನು ಅನುಭವಿಸ್ತಾ ಇರ್ತಾನೋ, ಅವನನ್ನೇ ಭಾವಿಸ್ತಾ ಇರ್ತಾನೆ, ಅದೇ ಚಿಂತನೆಯಲ್ಲೇ ಇರ್ತಾನೋ. ಹಾಗಿರೋದ್ರ ಮೂಲಕ ತನಗೆ ತಾನೂ ಮಂಗಳಕರನಾಗಿ ಇತರಿಗೂ ಮಂಗಳಕರನಾಗಿ ಇರ್ತಾನೆ ಅಂತನ್ನುವ ತಾತ್ಪರ್ಯವನ್ನು ಶ್ರೀರಾಮಕೃಷ್ಣ ಇಲ್ಲಿ ಹೇಳಿಬಿಟ್ಟು ಮುಂದುವರಿಸ್ತಾರೆ. ಇನ್ನೊಂದು ಮಾತನ್ನ
ಕೆಲವರು ಮಾತ್ರ ನಿಷ್ಕಾಮ ಕರ್ಮವನ್ನು ಬಹಳ ಕಾಲದವರೆಗೆ ಮಾಡ್ತಾ ಮಾಡ್ತಾ ಮುಂದುವರಿದರೇನೆ ಕೊನೆಗೆ ಅವರಿಗೆ ವೈರಾಗ್ಯ ಉಂಟಾಗಿ ಅವರ ಮನಸ್ಸು ಭಗವಂತನ ಕಡೆಗೆ ಹರಿತೊಡಗುತ್ತೆ. ಕೊನೆಯಲ್ಲಿ ಆತನೊಡನೆ ಲೀನವಾಗಿ ಬಿಡುತ್ತೆ ಅವರ ಮನಸ್ಸು ಅಂತ ಹೇಳಿದರು ಶ್ರೀರಾಮಕೃಷ್ಣ. ಇದು ಕರ್ಮಯೋಗದ ಸಾರ, ಇಡೀ ಕರ್ಮಯೋಗದ ಸಾರ. ಕೆಲವರು ನಿಷ್ಕಾಮ ಕರ್ಮವನ್ನು ಬಹಳ ಕಾಲದವರೆಗೆ ಮಾಡುತ್ತಾ ಅಂತಂದ್ರು. ಇದು ಬಹಳ ಮುಖ್ಯವಾದಂಥದ್ದು. ಒಂದು 4 ದಿನ ಮೈ ಮುರ್ಕೊಂಡು ಕೆಲಸ ಮಾಡಿ ಕರ್ಮಯೋಗ ಮಾಡಿಬಿಟ್ಟು ಏನು ಸಾಕ್ಷಾತ್ಕಾರ ಆಗಲೇ ಇಲ್ವಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಬಹಳ ಕಾಲದವರೆಗೆ ಮಾಡಬೇಕು. ಎಲ್ಲಿವರೆಗೆ ಅಂತಂದ್ರೆ ಅವನಲ್ಲಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಮೂಡಿ ಬರಬೇಕು. ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಹೇಗೆ ಮೂಡಿ ಬರುತ್ತೆ ಗೊತ್ತೇನೋ? ಅದನ್ನು ನಾವು ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಒಂದು ಕಥೆಯಿಂದ ಅರ್ಥ ಮಾಡಿಕೊಳ್ಬೇಕು. ಕರ್ಮಯೋಗ ಅಂತ ಹೇಳ್ತಕ್ಕಂಥ ಪ್ರಸಿದ್ಧವಾದ ಗ್ರಂಥ ಇದೆ ಸ್ವಾಮಿ ವಿವೇಕಾನಂದರದ್ದು. ಅದನ್ನು ಇಂಗ್ಲೀಷಲ್ಲೇ ಅಧ್ಯಯನ ಮಾಡಬೇಕು, ಬಹಳ ಸ್ವಾರಸ್ಯವಾಗಿದೆ. ಅದರಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ, ಅದು ಭಾಗವತದ ಕಥೆ. ಒಮ್ಮೆ ಒಬ್ಬ ಮನುಷ್ಯನಿಗೆ ತುಂಬ ಶ್ರೀಮಂತನಾಗಬೇಕು ಅಂತ ಆಸೆ ಆಯಿತು. ನ್ಯಾಯವಾಗಿ ವ್ಯಾಪಾರ ಮಾಡಿ ಶ್ರೀಮಂತಿಗೆ ಬಹಳ ನಿಧಾನದ ಕೆಲಸ ಅದು. ಅಷ್ಟೊತ್ತಿಗೆ ಅವನು ಹಾರ್ಟ್ ಅಟ್ಯಾಕ್, ವಯಸ್ಸಾಗಿಬಿಡ್ತದೆ, ಹಾರ್ಟ್ ಅಟ್ಯಾಕ್ ಆಗೋದು, ಬ್ಲಡ್ ಪ್ರೆಷರು, ಆಮೇಲೆ ಡಯಾಬಿಟಿಸು, ಆಮೇಲೆ ಇನ್ನೇನೇನೋ ಇದೆಯೋ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ. ಅಷ್ಟೊತ್ತಿಗೆ ಅವನು ಸಂಪಾದನೆ ಎಲ್ಲ ಆಗೋತ್ತಿಗೆ. ಅದಕ್ಕೋಸ್ಕರ ಅವನು ಬೇಗ ಅವನು ಶ್ರೀಮಂತನಾಗಬೇಕು ಅಂತ ಇಷ್ಟಪಡ್ತಾನೆ. ಅವನು ಸ್ವಲ್ಪ ದ್ವಾಪರ ಯುಗದ ಕಾಲದವನು, ಆದ್ದರಿಂದ ಅವನಿಗೆ ಈ ಕಲಿಯುಗದ ಕರಾಮತ್ತುಗಳೆಲ್ಲ ಗೊತ್ತಿರಲಿಲ್ಲ. ಆದ್ದರಿಂದ ಅವನು ಏನೋ ಮಂತ್ರಶಕ್ತಿಯಿಂದ ಶ್ರೀಮಂತನಾಗೋಣ ಅಂತ ಒಬ್ಬ ಋಷಿಯ ಬಳಿಗೆ ಹೋಗ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ತಾನೆ. ಹೇಗಾದರೂ ಮಾಡಿ ನನಗೊಂದು ಮಂತ್ರವನ್ನು ಕೊಡಬೇಕು, ಅದರಿಂದ ಒಂದು ದೆವ್ವವನ್ನು ನಾನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ನೀವು ಅದಕ್ಕೊಂದು ಮಂತ್ರ ಕೊಡಬೇಕು, ನಾನು ಶ್ರೀಮಂತನಾಗಬೇಕು. ಆಗ ಋಷಿಗಳು ಹೇಳಿದ್ರಂತೆ, ನೋಡಯ್ಯ, ಈಗ ಕಾಲಕ್ಕೆ ಊಟ ಮಾಡ್ತಾ ಇದೀಯಾ, ಕಾಲಕ್ಕೆ ನಿದ್ರೆ ಮಾಡ್ತಾ ಇದ್ದೀ ತಾನೆ, ನೋಡು ನೀನು ಮುಂದೆ ನಿದ್ರೆ ಕೂಡ ಕೆಟ್ಟೋಗ್ಬಿಡ್ತೀಯ, ದೆವ್ವದ ಸಹವಾಸ ಬಹಳ ಕಷ್ಟ, ಅದಕ್ಕೆ ತುಂಬ ಕೆಲಸ ಕೊಡಬೇಕಾಗುತ್ತೆ, ಕೆಲಸ ಕೊಡದೆ ಹೋಯ್ತು ಅಂತ ನೀನು ತಿಂದ್ಬಿಡುತ್ತದೋ, ಯಾತಕ್ಕೆ ಸುಮ್ಮನೆ ಈಗ ಚೆನ್ನಾಗಿದೆಯಲ್ಲ ಹೋಗೋ. ಆದರೆ ಅವನಿಗೆ ತಾನು ಶ್ರೀಮಂತ ಆಗಲೇಬೇಕು ಅಂತ ಇರ್ತಕ್ಕಂಥ ಒಂದು ಉತ್ಸಾಹ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನೀವು ಹೇಗಾದರೂ ಮಾಡಿ ಕೊಡಿ ಸ್ವಾಮಿ, ದೆವ್ವಕ್ಕೆ ಕೆಲಸ ಕೊಡೋ ವಿಷಯ ತಾನೇ, ನಾನು ನೋಡ್ಕೊಳ್ತೀನಿ ಅದನ್ನು, ಅದಕ್ಕೆ ಬೇಕಾದಷ್ಟು ಕೆಲಸ ಕೊಡ್ತೀನಿ ನಾನು. ಅವನ ತಲೆಯೊಳಗೆ ಏನೇನೋ ಇದೆ ಅದೆಲ್ಲ ಕೊಟ್ಟು ಮಾಡಿಸ್ತೀನಿ, ಅದಕ್ಕೆ ಚೆನ್ನಾಗಿ ಪಾಠ ಕಲಿಸ್ತೀನಿ ಅಂಥೇಳಿ ಅವನ ಭಾವನೆ. ಕೊನೆಗೆ ಅವನ ಗೋಳಾಟವನ್ನು, ಒದ್ದಾಟವನ್ನು, ಹಠವನ್ನು ಕಂಡು ಆ ಋಷಿಗಳು ಒಂದು ಮಂತ್ರವನ್ನು ಕೊಡ್ತಾರೆ. ಹೋಗಿ ಸ್ವಲ್ಪ ಜಪಿಸ್ತಾ ಇರು, ನಿಂಗೆ ಸಿದ್ಧಿ ಆಗುತ್ತೆ, ಒಂದು ದೆವ್ವ ಬರುತ್ತೆ. ಹೌದಾ, ಜಪಿಸಿದ. ಅದು ಋಷಿಗಳು ಕೊಟ್ಟಂತಹ ಮಂತ್ರ, ಶಕ್ತಿಶಾಲಿಯಾದಂತಹ ಮಂತ್ರ. ಅದು ಜಪಿಸಿದ. ಬೃಹದಾಕಾರದ ಒಂದು ದೊಡ್ಡ ದೆವ್ವ ಬಂದು ಗರ್ಜಿಸ್ತಾ, ಬಂದಿದ್ದೇನೆ ನೋಡು, ಕೆಲಸ ಕೊಡು ನನಗೆ, ಇಲ್ದಿದ್ರೆ ನಿನ್ನನ್ನು ತಿಂದು ಬಿಡ್ತೇನೆ ಅಂತ ಒಂದೇ ಕೊಡ್ತೇನೆ, ಕೆಲಸ ಕೊಡ್ತೇನೆ ತಾಳು. ನೋಡು, ಅಲ್ಲೊಂದು ದೊಡ್ಡ ಕಾಡಿದೆ ನೋಡು, ಆ ಕಾಡನ್ನೆಲ್ಲ ಚೆನ್ನಾಗಿ ಕಡಿದು ಮರಗಳನ್ನೆಲ್ಲ ಆ ಕಡೆ ಸಾಗಿಸಿ ಅದನ್ನು ಒಂದು ಮೈದಾನ ಥರ ಮಾಡಬೇಕು, ಮಾಡ್ಕೊಂಡು ಹೋಗಿ. ಆ ದೆವ್ವ ಆಗ ಹೋಗಿ ಹೀಗೆ ಬಂದು ಎದುರುಗಡೆ ನೋಡು, ಅಲ್ಲಿ ಮೈದಾನ ಆಗಿದೆ. ಅರೆ ಪರವಾಗಿಲ್ವೇ, ಇಷ್ಟು ಬೇಗ ಮೈದಾನ? ಅಷ್ಟೊತ್ತಿಗೆ ಅದು ಹೇಳ್ತಾ ಇದೆ, ಕೊಡು ಇನ್ನೊಂದು ಕೆಲಸ, ಇದ್ರೆ ನೀನು ನುಂಗ್ಬಿಡ್ತೀನಿ. ಆಗ ಅವನು ಹೇಳಿದಂತೆ, ಓಹೋ, ಇದಕ್ಕಿಂತ ಕಷ್ಟವಾದ ಕೆಲಸ ಕೊಡೋಣ ಇವನಿಗೆ. ನೋಡು, ಅಲ್ಲಿ ಒಂದು ದೊಡ್ಡ ಅರಮನೆಯನ್ನು ನಿರ್ಮಾಣ ಮಾಡು. ಅದು ಹೋಯ್ತಂತೆ. ಅದು ಹೋದಾಗ ಇವನು ಯೋಚನೆ ಮಾಡ್ತಾನೆ, ಈಗ ಚೆನ್ನಾಗಿ ಕೆಲಸ ಕೊಟ್ಟೆ, ಅರಮನೆ ಕಟ್ಟುದೇನು ಹುಡುಗಾಟನ, ಸಿಮೆಂಟು, ಗಾರೆ, ಇಟ್ಟಿಗೆ ಇತ್ಯಾದಿ ಬೇಕಾದಷ್ಟು ಕೆಲಸ ಇದೆ, ಮಾಡ್ತಾ ಇರಲಿ ಅಂತ ಇವನು ಯೋಚನೆ ಮಾಡ್ತಾ ಇದ್ರೆ, ಆ ದೆವ್ವ ಹೋಗಿ ಹೀಗೆ ಬಂದು, ನೋಡು ಅಲ್ಲಿ ಅರಮನೆ, ಸುಂದರವಾದಂಥ ಅರಮನೆ ನಿರ್ಮಾಣ ಮಾಡಾಗಿದೆ. ಹೌದೇ ಅಂತದ್ದು, ಈಗ ಇನ್ನೊಂದು ಕೆಲಸ ಕೊಡು, ಇದ್ರೆ ನೀನು ನುಂಗ್ಬಿಡ್ತೀನಿ. ಒಂದೇ ಕೆಲಸ ಅದರದ್ದು, ನುಂಗೋದು. ಸರಿ, ಇನ್ನೊಂದು ಕೆಲಸ ಕೊಡ್ತೀನಿ, ಏನು ಯೋಚನೆ ಮಾಡಬೇಡ. ನೋಡು, ಅಲ್ಲಿ ದವಸ ಧಾನ್ಯಗಳಿಂದ
ಬೇಕೆಂಬಷ್ಟು ತುಂಬಿಟ್ಪ. ದವಸ ಧಾನ್ಯಗಳೇನೇನು ಹುಡುಗಾಟನೆ, ನೆಲ ಅಗಿಬೇಕು, ಬೀಜ ಬಿತ್ತಬೇಕು, ಅವು ಬೆಳಿಬೇಕು, ಅವುಗಳನ್ನು ಕಟಾವು ಮಾಡ್ಕೊಂಡು ಬರಬೇಕು, ಅದನ್ನು ಕತ್ತರಿಸಿ ಬೇರ್ಪಡಿಸಿ ಆ ಕಣದಲ್ಲಿ ತುಂಬ್ಕೊಂಡು ಬರಬೇಕಲ್ಲ, ತುಂಬಬೇಕಲ್ಲ. ಎಷ್ಟು ಕೆಲಸ ಆಯ್ತು ನೋಡಿ ಅಂತ ಯೋಚನೆ ಮಾಡಿದರೆ ಈ ದೆವ್ವ ಹಾಗೋಗಿ ಹೀಗೆ ಬಂದು ನೋಡು ಕಣಜ ತುಂಬ ದವಸ ಧಾನ್ಯ ತುಂಬಿಕೊಂಡಿದೆ, ಕೆಲಸ ಕೊಡು. ಆ ಕಣಜ ತುಂಬ ತುಂಬಿರ್ತಕ್ಕಂಥ ದವಸ ಧಾನ್ಯಗಳನ್ನು ನುಂಗೋಣ ಅಂತ ಹೇಳಿದ್ರೆ ಇದು ಹೇಳುತ್ತೆ ನಿನ್ನನ್ನೇ ನುಂಗ್ತೇನೆ ಅಂತ. ಕೊಡು ಕೆಲಸ, ಇಲ್ದಿರಿ ನುಂಗ್ತೇನೆ. ಆಗ ಅವನು ಹೇಳ್ತಾನೆ, ಸರಿ ಸರಿ ಇನ್ನೊಂದು ಕೆಲಸ ಕೊಡ್ತೀನಿ. ಅಲ್ಲಿ ದೊಡ್ಡದೊಂದು ಖಜಾನೆಯನ್ನು ನಿರ್ಮಾಣ ಮಾಡಿ ಆ ಖಜಾನೆ ತುಂಬ ನಾಣ್ಯಗಳನ್ನು ತುಂಬಿಸಿಬಿಟ್ಪ. ಪುನಃ ಅದು ಹೋಗಿ ಹೀಗೆ ಬಂದು ಹೇಳ್ತಂತೆ, ಈಗ ಕೆಲಸ ಕೊಡು. ಈಗ ಏನಿದೆ ಕೆಲಸ ಇವನ ಹತ್ರ? ಈಗ ಹೋಗಿ ಅಲ್ಲಿ ಇರೋದು ಒಂದೇ ಕೆಲಸ ಅವನಿಗೆ, ಆದರೆ ಇರೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಕೆಲಸ ಕೊಡೋದು ಇದ್ರೆ ನೀನೇನು ನುಂಗ್ಬಿಡ್ತೀನಿ ಅಂತ ಹೇಳ್ತಾ ಇದೆ. ಆಗ ಬೇರೆ ದಾರಿ ಕಾಣದೆ ಈ ಬಡವ ಓಡಿದಂತೆ ಆ ಋಷಿಗಳ ಬಳಿಗೆ ಹೋಗಿ ಅಡ್ಡಬಿದ್ದಂತೆ, ಸ್ವಾಮಿ ಸ್ವಾಮಿ ಸ್ವಾಮಿ, ನೀವು ಹೇಳಿದ ಮಾತನ್ನು ನಾನು ಕೇಳಿದೆ, ಕೆಟ್ಟೆ. ನೋಡಿ ಆ ದೆವ್ವ ನನ್ನ ನಟ್ಕೊಂಡು ಬರ್ತಾ ಇದೆ, ತಿಂದು ಹಾಕ್ತಾ ಇದೆ, ಕೆಲಸ ಕೊಡೋದು ನನ್ನ ಹತ್ರ ಇಲ್ಲ, ದೊಡ್ಡ ದೊಡ್ಡ ಕೆಲಸವನ್ನೇನೋ ಕೊಟ್ಟೆ, ಎಲ್ಲವನ್ನು ಮಾಡಿ ಮುಗಿಸ್ಬಿಡ್ತು. ನೋಡೋ ನಾನು ನಿನ್ಗೆ ಆಗಲೇ ಹೇಳಿಲ್ವಾ ದೆವ್ವ ಸಹವಾಸ ಅಷ್ಟು ಸುಲಭ ಅಲ್ಲ ಅಂತ. ಹೋಗ್ಲಿ ಒಂದು ಕೆಲಸ ಮಾಡು, ಒಂದೊಂದು ನಾಯಿ ಹೋಗ್ತಾ ಇದೆ ನೋಡು, ಅದರ ಬಾಲನ ಕಡ್ದು ಅದ್ರ ಕೈಲಿ ಕೊಡು, ಅದನ್ನ ನೆಟ್ಟಿಗೆ ಮಾಡು ಅಂತ. ತಕ್ಷಣ ಇವನು ಓಡೋಗ್ಬಿಟ್ಟು ಆ ನಾಯಿನ ಹಿಡ್ಕೊಂಡು ಅದ್ರ ಬಾಲನ ಕಡ್ದು ತಗೋ. ಅಷ್ಟೊತ್ತಿಗೆ ಆ ದೆವ್ವ ಬಂತಂತೆ, ಬಂದು ನನ್ನ ಕೈಲಿ ಕೊಟ್ಬಿಟ್ಟು ಇದನ್ನ ನನಗೆ ನೆಟ್ಟಿಗೆ ಮಾಡಿಕೊಡು. ಅಷ್ಟೇ ತಾನೇ, ಎಂತೆಂತಹ ಕಾರ್ಯವನ್ನೆಲ್ಲ ಮಾಡಿದ್ದೀನಿ, ಈ ನಾಯಿ ಬಾಲವನ್ನು ನೆಟ್ಗೆ ಮಾಡೋದು ಅಂತ ಎಂಥ ಕೆಲಸ ಅದು ಅಂತೇಳಿ ಅಲ್ಲೇ ಕೂತ್ಕೊಂಡ್ಬಿಟ್ಟು ಒಂದ್ಸತಿ ಹೀಗೆ ಹಿಡಿದು ಬಿಡ್ತಂತೆ. ನೆಟ್ಟಗಾಯ್ತಂತೆ, ಭಾಳ ಖುಷಿ ಆಯ್ತಾ, ಎಷ್ಟು ಬೇಗ ನೆಟ್ಗೆ ಮಾಡಿದ್ದೀನಿ ನೋಡು, ಇಲ್ಲಿ ನೆಟ್ಗಾಗಿದೆ ಅಂತೇಳಿ ತೋರಿಸಿದ್ರೆ ಈ ಕೈ ಬಿಟ್ಟರೆ ಮತ್ತೆ ಸೊಟ್ಟಿಗೆ. ಅರೇ ಮತ್ತೆ ಸೊಟ್ಟಿಗೆ ಆಯ್ತಲ್ಲ ಅಂತ ಮತ್ತೆ ನೆಟ್ಟಿಗೆ ಮಾಡಿದ್ರೆ ಮತ್ತೆ ಪುನಃ ಸೊಟ್ಟಿಗೆ. ಎಷ್ಟು ಸಲ ಮಾಡಿದ್ರು ಕೂಡ ಮತ್ತೆ ಸೊಟ್ಟಿಗೆ. ಆಗ ಆ ದೆವ್ವ ಇವನ ಕಾಲಿಗೆ ಬಿದ್ದು ಕೇಳ್ಕೊಂತಂತೆ, ನೋಡೋ ಈ ಜಗತ್ತಿನಲ್ಲಿ ನಾನು ಎಂತೆಂಥವ್ರನ್ನೆಲ್ಲ ನುಂಗಾಕ್ಬಿಟ್ಟಿದ್ದೀನಿ, ಆದರೂ ಇಂಥ ಗಂಡಾಂತರಕ್ಕೆ ಯಾವತ್ತೂ ಸಿಗಾಕೊಳ್ಳಿಲ್ಲ ನಾನು. ಈ ನಾಯಿ ಬಾಲ ನೆಟ್ಟಗೆ ಮಾಡ್ತಕ್ಕಂಥ ಗಂಡಾಂತರಕ್ಕೆ ಯಾವತ್ತೂ ನಾನು ಸಿಕ್ಕಾಕೊಳ್ಳೇ ಇಲ್ಲ. ದಯವಿಟ್ಟು ನೋಡು, ಇಲ್ಲಿವರೆಗೆ ನಾನು ಸಾಮಾನ್ಯವಾಗಿ ಯಾರೇನು ಕೊಟ್ಟಿದ್ದೀನೋ ಅದೆಲ್ಲ ನನ್ನ ಷರತ್ತಿಗನುಸಾರವಾಗಿ ನಡ್ಕೊಳ್ಳದೆ ಹೋದರೆ ಅದನ್ನೆಲ್ಲ ನಾನು ವಾಪಸ್ ಕೊಡ್ತಕ್ಕಂಥದ್ದು ಕ್ರಮ. ಆದರೆ ನಿನ್ನ ವಿಷಯದಲ್ಲಿ ನಿನಗೆ ನೀನು ಏನೇನು ಇಲ್ಲಿವರೆಗೆ ಕೊಟ್ಟಿದ್ದೀನೋ ಆ ಅರಮನೆ, ದ್ರವ್ಯ, ಕಣಜ ಎಲ್ಲ ನಿನಗೆ ಬಿಟ್ಬಿಟ್ಟಿದ್ದೀನಿ, ಹೋಗು ಸುಖವಾಗಿ ಬದುಕೋ, ಆದರೆ ದಯವಿಟ್ಟು ನನ್ನನ್ನು ಮಾತ್ರ ಬಿಟ್ಬಿಡು. ಹಾಗೆ ನನಗೆ ಧೈರ್ಯ ಬಂತಂತೆ, ನೋಡು ನಿನ್ನನ್ನು ನಾನು ಏನು ಬೇಕಾದರೆ ಮಾಡ್ಬೋದಾಗಿತ್ತು, ಆದರೂ ನಿನಗೆ ಜೀವದಾನ ಮಾಡಿದ್ದೀನಿ, ಹೋಗು ಬದುಕು. ಸ್ವಾಮಿ ವಿವೇಕಾನಂದರು ಈ ಕಥೆಯನ್ನು ಹೇಳ್ತಾ, ಈ ಪ್ರಪಂಚವನ್ನು ತಿದ್ದೋದು, ಪ್ರಪಂಚದ ಜನರ ಬುದ್ಧಿಯನ್ನು ತಿದ್ದೋದು, ತಿದ್ದಿ ಅವ್ರನ್ನೆಲ್ಲ ನಾಗರಿಕರನ್ನಾಗಿ, ಸುಸಂಸ್ಕೃತರನ್ನಾಗಿ, ಸತ್ಪುರುಷರನ್ನಾಗಿ, ದೇವತೆಗಳನ್ನಾಗಿ ಮಾಡ್ತಕ್ಕಂಥದ್ದು, ಬಡವರಿಗೆಲ್ಲ ಅನ್ನವನ್ನು ಕೊಟ್ಟು ಅವ್ರನ್ನೆಲ್ಲ ತೃಪ್ತಿಪಡಿಸುವಂತಹದ್ದು, ಮೂರ್ಖರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರನ್ನೆಲ್ಲ ವಿದ್ಯಾವಂತನಾಗಿ ಮಾಡ್ತಕ್ಕಂಥದ್ದು, ಈ ಬಗೆಯ ಸತ್ಕಾರ್ಯಗಳು, ಕೆರೆ ಬಾವಿಗಳನ್ನು ತೋಡಿಸ್ತಕ್ಕಂಥದ್ದು, ರಸ್ತೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಈ ರೀತಿಯಲ್ಲಿ ಬಗೆ ಬಗೆಯ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ಮಗ್ನರಾಗುವುದು ಅಂದರೆ ಏನರ್ಥ ಗೊತ್ತೇನೋ, ನಾಯಿ ಬಾಲವನ್ನು ನೆಟ್ಟಿಗೆ ಮಾಡೋದು ಅಂತ. ಜಗತ್ತನ್ನು ತಿದ್ದುವುದು, ಜಗತ್ತಿನ ಡೊಂಕನ್ನು ತಿದ್ದುವುದು ಅಂತ ಹೇಳಿದರೆ ನಾಯಿ ಬಾಲವನ್ನು ನೆಟ್ಟಿಗೆ ಮಾಡಿದಂತೆ. ನಮ್ಮ ಮನಸ್ಸು ಇದೆಯಲ್ಲ ಅದು ದೆವ್ವ, ನಮ್ಮ ಮನಸ್ಸು ಇದೆಯಲ್ಲ ಅದೇ ದೆವ್ವ, ಪೆಡಂಭೂತ. ಅದಕ್ಕೇನಾದ್ರು ಒಂದು ಕೆಲಸ ಕೊಡದೆ ಹೋದರೆ ಚಿಂತೇನೆ, ನಿನ್ನನ್ನು ನುಂಗ್ತೇನೆ ಅಂತ ಅದು ಒಂದೇ ಕೆಲಸ. ಅದಕ್ಕೆ ಎಷ್ಟೋ ಜನ ಅವರವರ ಮನಸ್ಸು ಅವರವ್ರನ್ನ ನುಂಗಿದೆ. ಸೋಮಾರಿತನ, ಆಲಸ್ಯ, ಜುಗಾರಿ, ಇನ್ನು ಬಗೆ ಬಗೆಯ ದುರ್ವ್ಯಸನಗಳಲ್ಲಿ ತೊಡಗಿಸಿ ಅದು ನುಂಗೋದು ಕ್ರಮ ಅದು.
ಸೋಮಾರಿ ಮನಸ್ಸು ಇನ್ನೇನು ಮಾಡುತ್ತೆ? ಸೋಮಾರಿ ಮನಸ್ಸಲ್ಲಿ 106 ದೆವ್ವಗಳು ಅಂತ. ಎಲ್ಲ ಜನರು ಕೂಡ ಅಧಪ್ಪತನಕ್ಕೆ ಗುರಿಯಾದದ್ದಕ್ಕೆ ಏನಾದ್ರು ಒಂದು ಕಾರಣ ಇದ್ರೆ ಅವರವರ ಸೋಮಾರಿತನದ ಮನಸ್ಸು, ಅವರವರ ಅಜ್ಞಾನದ ಮನಸ್ಸು. ಇಂತಹ ಮನಸ್ಸನ್ನ ನಾವು ಹದಗೊಳಿಸಬೇಕಾಗಿದೆ. ಹದಗೊಳಿಸ್ಬೇಕಾದ್ರೆ ದೊಡ್ಡದೊಂದು ಕೆಲಸ ಕೊಡಬೇಕು. ಅರಮನೆ ಮಾಡೋದ್ರೆ ತಕ್ಷಣ ಮಾಡಿಬಿಡುತ್ತದೆ. ಇನ್ನು ಏನೇನು ಮಹತ್ ಕಾರ್ಯಗಳನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಕೊಡುತ್ತೆ. ಆದರೆ ಈ ಲೋಕವನ್ನು ತಿದ್ದುವಂಥ ಕಾರ್ಯವನ್ನು ಮಾತ್ರ ಅದರಿಂದ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂತ ಯಾವಾಗ ಗೊತ್ತೇನೋ ಅದನ್ನು ಆ ದೆವ್ವ ಅದನ್ನ ಆ ಬಾಲುವನ್ನು ನೆಟ್ಟಿಗೆ ಮಾಡಿ ಮಾಡಿ ಬಿಟ್ಟು ಸಟ್ಟಗಾಗಿ ನೋಡ್ತಲ್ಲ, ಅದೇ ರೀತಿಯಲ್ಲಿ ನೀವೇನಾದರೂ ಒಂದು ಸತ್ಕಾರ್ಯವನ್ನು ಮಾಡಿಬಿಟ್ಟು ಬನ್ನಿ, ಒಂದು ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ತಿದ್ದಿಬಿಟ್ಟು ಈ ಕಡೆಗೆ ಬನ್ನಿ, ಇನ್ನೊಂದು ಹಳ್ಳಿ ತಗೊಳ್ಳಿ, ಆಮೇಲೆ ಮತ್ತೆ ಅದೇ ಹಳ್ಳಿಗೆ ಹೋಗಿ ಅದು ಇನ್ನೊಂದು ಅದೇ ರೀತಿಯಲ್ಲಿ ಆಗಿ ಕೂತಿರುತ್ತೆ. ಎಷ್ಟು ಸಲ ಸ್ವಯಂ ಪರಮಾತ್ಮನೇ ಅವತಾರ ತಾಳಿ ಇಲ್ಲಿಗೆ ಬಂದ, ಈ ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತ, ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಅಂತ ಬಂದ. ಭಗವಂತನ ಕೈಯಲ್ಲಿ ಸಾಧ್ಯವಾಗದೇ ಇದ್ದದನ್ನೇ ಭಕ್ತರು ಮಾಡ್ತಾರೇನೋ? ಯಾಕಶ್ಚಿತ್ ಹುಲುಮಾನವ ಜನಸೇವೆ ಮಾಡ್ತಾನೇನೋ, ದೇಶ ಉದ್ಧಾರ ಮಾಡ್ತಾನೇನೋ, ಜನರನ್ನು ಉದ್ಧಾರ ಮಾಡ್ತಾರೇನೋ? ಅವನ ಮೂತಿಯನ್ನು ನೋಡಿದ್ರೇನೇನೆ ಬಡಪಾಯಿ ಎಲ್ಲ ಬಗೆಯ ಚಿಂತೆ ತಾಪತ್ರೆಗಳು ಅವನ ಮುಖದಲ್ಲೇ ಗೊತ್ತಾಗ್ತದೆ. ಅವನಲ್ಲೇ ಅಜ್ಞಾನ, ಆಲಸ್ಯ ಎಲ್ಲ ತುಂಬಿಕೊಂಡಿವೆ. ಅವನು ಇನ್ನೊಬ್ಬರನ್ನು ಉದ್ಧಾರ ಮಾಡದೇನೋ? ಆದರೆ ಕರ್ಮಯೋಗ ಹೇಳುತ್ತೆ, ಹೋಗು ಈ ಬಾಲ ತಕೊಂಡು ಅದನ್ನ ನೆಟ್ಟಿಗೆ ಮಾಡು. ಯಾವ ಬಾಲ? ಈ ಜಗತ್ತು ಅಂತ ಹೇಳ್ತಕ್ಕಂಥ ಬಾಲ, ಈ ಜನ ಅಂತ ಹೇಳ್ತಕ್ಕಂಥ ಬಾಲ. ಜಗತ್ತು ಅಂದರೆ ಜನ ಅಂತ. ಜನರನ್ನು ಉದ್ಧಾರ ಮಾಡ್ತಾ, ಇತರ ಜನರನ್ನು ಉದ್ಧಾರ ಮಾಡ್ತಕ್ಕಂತಹ ಒಂದು ನಾಯಿ ಬಾಲವನ್ನು ನೆಟ್ಟಿಗೆ ಮಾಡುವ ಕಾರ್ಯವನ್ನು ಈ ಮನಸ್ಸಿಗೆ ಕೊಡಬೇಕು. ಜನರನ್ನು ಉದ್ಧಾರ ಮಾಡ್ತಾ 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 ಗೊತ್ತಾಗುತ್ತೆ ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ. ಬಾಲಕ ಸಂಘ ನಾನು ನಡೆಸಿದ್ದೀನಿ 30 ವರ್ಷ, ಯೋಗ ಸಂಘ ಈಗ ಒಂದು 5-8 ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ಚೆನ್ನಾಗಿ ನೋಡ್ತಾ ಇದ್ದೀನಿ. ಇಡೀ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಬಾಲಕ ಸಂಘವಾಗಿ ಇದೆ. ಒಂದು ಬಾಲಕ ಸಂಘವನ್ನು ನೀವು ಆಮೂಲಾಗ್ರವಾಗಿ ಒಳಹೊಕ್ಕು ನೋಡಿದ ಪಕ್ಷದಲ್ಲಿ, ಅವರನ್ನು ಉದ್ಧಾರ ಮಾಡ್ತಕ್ಕಂತಹ ಪ್ರಯತ್ನದಲ್ಲಿ ನೀವು ನಿರತರಾದ ಪಕ್ಷದಲ್ಲಿ ನಿಮಗೆ ಇಡೀ ಜಗತ್ತಿನ ರಹಸ್ಯ ಎಲ್ಲ ಗೊತ್ತಾಗುತ್ತೆ. ಅನ್ನ ಬೆಂತೋ ಇಲ್ವೋ ಅಂತ ನೋಡಬೇಕಾದ್ರೆ ಎಲ್ಲ ಅನ್ನವನ್ನು ಹಿಸ್ಕಿ ನೋಡಬೇಕಾಗಿಲ್ಲ, ಒಂದು ಅನ್ನವನ್ನು ಹಿಸ್ಕಿ ನೋಡಿದ್ರೆ ಸಾಕು. ಆದ್ರಿಂದ ಜನರ ಬುದ್ಧಿ ಅಂತ ಹೇಳಿದ್ರೆ ಏನು ಅಂತ ಹೇಳ್ತಕ್ಕಂಥ ಅದನ್ನು ನಾವು ಇಡೀ ಪ್ರಪಂಚದ ಜನರನ್ನೆಲ್ಲ ನೋಡಿ ತಿಳಿಬೇಕಾಗಿಲ್ಲ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ 4 ಜನರನ್ನ ಹಿಸ್ಕಿ ನೋಡಿದ್ರೆ ಸಾಕು, ಎಲ್ಲ ಗೊತ್ತಾಗುತ್ತೆ ಇಷ್ಟೇ ಅಂತ. ಅದಕ್ಕೋಸ್ಕರ ನನ್ನ ಒಂದು ಸ್ಲೋಗನ್ ಇದೆ, ಒಂದು ಘೋಷವಾಕ್ಯ. ಏನಂತ ಹೇಳಿದ್ರೆ, ಜನರಿಗೆ ಬುದ್ಧಿ ಹೇಳುವುದಕ್ಕಿಂತ ದೊಡ್ಡ ಬುದ್ಧಿಗೇಡಿತನ ಇನ್ನೊಂದಿಲ್ಲ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ, ಬುದ್ಧಿ ಇರುವವರಿಗೆ ಹೇಳಬೇಕಾಗಿಲ್ಲ, ಇಲ್ದಿರುವವರಿಗೆ ಹೇಳಿ ಪ್ರಯೋಜನ ಇಲ್ಲ. ಆದ್ರಿಂದ ಬುದ್ಧಿ ಹೇಳುವ ಕೆಲಸಕ್ಕಿಂತ ಬುದ್ಧಿಗೇಡಿತನ ಇನ್ನೊಂದಿಲ್ಲ. ಆದರೂ ಬುದ್ಧಿ ಹೇಳೋಕೆ ಹೋಗಬೇಕು ಮನುಷ್ಯ. ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಚುರುಕಾಗುತ್ತೆ. ಇದು ಬಹಳ ಬಹಳ ಸತ್ಯ. ಇದು ನಮ್ಮ ವೈಚಾರಿಕ ಸ್ಪಷ್ಟತೆ, ನಮ್ಮ ವಿಚಾರಗಳೆಲ್ಲ ಸ್ಪಷ್ಟವಾಗಿ ಬಿಡುತ್ತವೆ. ಶಾಸ್ತ್ರ ವಿಚಾರಗಳು ಅರ್ಥವಾಗುತ್ತವೆ, ಲೋಕ ವಿಚಾರಗಳು ಅರ್ಥ ಆಗುತ್ತವೆ, ನಮ್ಮ ಮನಸ್ಸಿನ ವಿಚಾರಗಳು ಅರ್ಥ ಆಗುತ್ತವೆ. ನಮ್ಮ ವೈಯಕ್ತಿಕ ಜೀವನ, ಸಮಷ್ಟಿ ಜೀವನ, ವ್ಯಷ್ಟಿ ಜೀವನ ಎಲ್ಲವೂ ಕೂಡ ಅರ್ಥವಾಗುತ್ತವೆ. ಯಾತಕ್ಕೆಂದರೆ ಉಪನ್ಯಾಸ ಮಾಡಬೇಕಾದ್ರೆ ಜನರಿಗೆ ಹೌದು 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 ಅನ್ನೋ ಹಾಗೆ ಉಪನ್ಯಾಸ ಮಾಡಬೇಕು ನೋಡಿ. ಜನರಿಗೆ ಬುದ್ಧಿ ಹೇಳಬೇಕಾದ್ರೆ ಹೌದು 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 ಅನ್ನಬೇಕು, ಆ ರೀತಿಯಲ್ಲಿ ಬುದ್ಧಿ ಹೇಳಬೇಕಲ್ಲ. ಅವನು ಹೌದು ಹೌದು ಹೌದು, ಬಹಳ ಸಂತೋಷ ಆಯಿತು ನೀವು ಹೇಳಿದ್ದು, ಒಪ್ಪಿಗೆ ಆಯಿತು ನನಗೆ ಅಂತ ಹೇಳುವ ರೀತಿಯಲ್ಲಿ ಈ ಬುದ್ಧಿ ಹೇಳಬೇಕು ಇವನು. ಹಾಗಾದರೆ ಇವನು ಬುದ್ಧಿ ಎಷ್ಟು ಮಟ್ಟಿಗೆ ಇರಬೇಕು ಯೋಚನೆ ಮಾಡಿ. ಆದರೆ ಆ ಕೇಳಿದವನಿದಾನಲ್ಲ, ಅರ್ಥ ಆಯಿತು ಅಂತ ಹೇಳಿ ಹೋಗಿ ಮರೆತು ಬಿಡ್ತಾನವನು. ಎಷ್ಟು ಜನ ಕೇಳಿ 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 ಮರೆತು ಬಿಡ್ತಾರೆ. ಆಮೇಲೆ ಯಾತಕ್ಕೆ? ಸುಮ್ಮನೆ ಕಷ್ಟ ಇಲ್ಲದೆ ಕೇಳಿದ್ದದು. ಆದರೆ ಇವನು ಹೇಳ್ತಾನಲ್ಲ, ಅವನು ಕಷ್ಟಪಟ್ಟು ಆಲೋಚನೆ ಮಾಡಿ ಮಾಡಿ ಮಾಡಿ
ಬುದ್ಧಿಗೆ ಸರಿಯಾಗಿ ಕೆಲಸ ಕೊಟ್ಟು ಹೇಳಿರ್ತಾನೆ, ಅದರಿಂದ ಅವನ ಮನಸ್ಸಲ್ಲಿ ಅಚ್ಚಳಿದು ಉಳಿದಿರ್ತದೆ. ಆದ್ದರಿಂದ ತನ್ನ ಜೀವನದಲ್ಲಿ ಏನಾದರೂ ಹೆಚ್ಚು ಕಡಿಮೆಗಳಾದರೂ ಕೂಡ ನಾನು ಅವನಿಗೆ ಇದೆಲ್ಲ ಬುದ್ಧಿ ಹೇಳಿದ್ನಲ್ಲ, ಅದನ್ನೇ ನನಗೆ ಈಗ ಹೇಳ್ಕೊಂಡ್ರಾಯ್ತು ಅಂತ ತನಗೆ ತಾನೇ ಹೇಳಿಕೊಂಡು ತನ್ನನ್ನು ತಾನೇ ಅವನು ನಡೆಸಿಕೊಳ್ತಾನೆ. ನಮ್ಮನ್ನು ನಾವು ಸಂಭಾಳಿಸಿಕೊಳ್ಳುವ ವಿಷಯದಲ್ಲಿ ನಾವು ಸಿದ್ಧರಾಗಬೇಕಾಗುತ್ತೆ. ನಮ್ಮ ದೇಹ ಕರ್ಕರೆ ಮಾಡುತ್ತೆ, ನಮ್ಮ ಮನಸ್ಸು ಕರ್ಕರೆ ಮಾಡುತ್ತೆ. ಈ ಕರ್ಕರೆ ಮಾಡ್ತಕ್ಕಂಥ ದೇಹ ಮನವನ್ನು ಸಂಭಾಳಿಸಿಕೊಳ್ತಕ್ಕಂಥದ್ದು ಮಹಾಕಾರ್ಯ. ಅದು ಇತರರನ್ನು ಸರಿಪಡಿಸುವ ಪ್ರಯತ್ನದಲ್ಲಿ ನಾವು ನಮ್ಮದನ್ನು ಅರ್ಥ ಮಾಡಿಕೊಳ್ತೇವೆ, ಆಮೇಲೆ ನಮ್ಮದನ್ನು ನಾವು ಸಂಭಾಳಿಸೋದಕ್ಕೆ ಸಿದ್ಧರಾಗ್ತೇವೆ. ಜಗತ್ತನ್ನು ನಾವು ಸರಿ ಮಾಡಬೇಕಾಗೇ ಇಲ್ಲ. ನಮ್ಮ ಮನಸ್ಸು, ನಮ್ಮ ಶರೀರ, ಈ ಶರೀರದಲ್ಲಿ ಮನಸ್ಸು ಸಂಚಾರ ಆಗಿರುವವರೆಗೆ ಇದೊಂದು ಜೀವಂತವಾದಂಥ ಶರೀರ. ನೋಡಿ, ಗಲಾಟೆ ಮಾಡುತ್ತಿದೆ. ಪಂಚೇಂದ್ರಿಯಗಳು ಇದರೊಳಗಡೆ ಇವೆಯಲ್ಲ, ಏನು ಗಲಾಟೆ ಆಗುಳುತ್ತೆ. ಒಂದು ಕಡೆ ಸಮಾಧಾನ ಮಾಡಿದ್ರೆ ಇನ್ನೊಂದು ಕಡೆ ಅದು ರಗಳೆ ಮಾಡೋಕ್ಕೆ ಶುರು ಮಾಡುತ್ತೆ. ಅದಕ್ಕೂ ಸಮಾಧಾನ ಮಾಡೋಕೆ ಇನ್ನೊಂದು ರಗಳೆ ಹೋಯ್ತು. ಇವತ್ತು ಸಮಾಧಾನ ಮಾಡಿದ್ದು ನಾಳೆಗಾದ್ರೂ ಸುಮ್ಮನೆ ಇರುತ್ತೆ ಅಂತ ಇದೆಯಾ, ನಾಳೆಗೆ ಇನ್ನೊಂದು ರಗಳೆ ಅದಕ್ಕೆ. ಈ ರೀತಿಯಲ್ಲಿ ನಮ್ಮ ಇಂದ್ರಿಯ, ಮನಸ್ಸು, ದೇಹ ರಗಳೆ ಎಬ್ಬಿಸ್ತಾ ಇರುವ ಸಂದರ್ಭದಲ್ಲಿ, ಗಲಾಟೆಗಳು ಮಾಡ್ತಿರೋ ಸಂದರ್ಭದಲ್ಲಿ ಅವುಗಳನ್ನು ನಾವು ವ್ಯವಸ್ಥೆಗೊಳಿಸಿ ಅಲ್ಲಿ ನಾವು ಯಾವುದೋ ಒಂದು ಸಾರ್ಥಕತೆಯನ್ನು ಕಾಣಬೇಕಾಗಿದೆ. ಭಗವತ್ ಶಕ್ತಿ, ಭಗವತ್ ತತ್ವ ಅಂತ ಹೇಳ್ತಕ್ಕಂಥದ್ದು ನಮ್ಮ ಒಳಗಡೆಯೇ ಇದೆಯಲ್ಲ. ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಐಶ್ವರ್ಯಚಂದ್ರ ವಿದ್ಯಾಸಾಗರನ ಹೃದಯದ ಒಳಗಡೆಯೇ ಚಿನ್ನದ ಗಟ್ಟಿ ಇದೆ, ಮಣ್ಣು ಮೆತ್ಕೊಂಡಿದೆ ಅಂತ ಹೇಳಿದ್ರಲ್ಲ. ಹಾಗೆ ನಮ್ಮ ಹೃದಯದ ಒಳಗಡೆ ಆ ಭಗವಂತ ಅಂತ ಹೇಳ್ತಕ್ಕಂಥ ಗಟ್ಟಿ ಇದೆ. ನಾವು ಯಾವುದೋ ಹೊರಗಡೆ ಇರ್ತಕ್ಕಂಥ ಟೊಳ್ಳನ್ನು ನಾವು ಗಟ್ಟಿ ಅಂತ ತಿಳಿದು ಓಡಾಡ್ತಾ ಇದ್ದೇವೆ. ಆದರೆ ಈ ಒಳಗಡೆದ ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮನ್ನು ನಾವು ಸುಶಿಕ್ಷಿತಗೊಳಿಸಬೇಕಾಗತ್ತೆ, ನಮ್ಮನ್ನು ನಾವು ವ್ಯವಸ್ಥೆಗೊಳಿಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರವೇ ಬಸವಣ್ಣನವರು ಪರಚಿಂತೆ ಯಮಗೆ ಏಕೆ, ಎಮ್ಮಯ್ಯ ಚಿಂತೆ ಯಮಗೆ ಸಾಲದೆ, ಪರಚಿಂತೆ ಯಮಗೆ ಏಕೆ, ಎಮ್ಮಯ್ಯ ಚಿಂತೆ ಹಾಸಲುಂಟು ಹೊಸೆಯಲುಂಟು. ಯಾವ ಚಿಂತೆ ಅದು? ಕೂಡಲ ಸಂಗಮ ದೇವನನ್ನು ಹೇಗೆ ಒಲಿಸ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಚಿಂತೆ. ಏನು ಮಾಡಿದರೂ ಕೂಡ ಅವನು ನನಗೆ ಒಲಿತಾ ಇಲ್ವಲ್ಲ ಅಂತ ಹೇಳ್ತಕ್ಕಂಥ ಚಿಂತೆಯನ್ನೇ ಹಾಸ್ಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದೇನೆ. ಅದೇ ಚಿಂತೆಯನ್ನೇ ಹೊದ್ಕೊಂಡು ನಾನು ಮಲ್ಕೊಂಡಿದ್ದೇನೆ. ಇನ್ನು ಬೇರೆಯವರ ಚಿಂತೆ ನನಗೆ ಆತಕ್ಕೆ, ಯಾರ ಮನೇಲಿ ಏನಾಯಿತು, ಯಾರ ಮನದಲ್ಲಿ ಏನಾಯಿತು, ಯಾರ ವಿಚಾರದಲ್ಲಿ ಏನಾಯಿತು ಅಂತ ಹೇಳ್ತಕ್ಕಂಥ ತಿಳಿದು ನಾನೇನು ಮಾಡಬೇಕಾಗಿದೆ ಅಂತನ್ನುವ ಅರ್ಥದಲ್ಲಿ ಆ ಹಾಡನ್ನು ಹೇಳ್ತಾರೆ. ಈ ರೀತಿಯಲ್ಲಿ ನಮ್ಮನ್ನು ನಾವು ತಿಳಿದುಕೊಳ್ಬೇಕಾದ್ರೆ ನಾವು ಇತರರ ಸೇವೆ ಮಾಡೋದಕ್ಕೆ ಹೋಗಬೇಕು ಅಂತ ಅನ್ನೋದು ತಾತ್ಪರ್ಯ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತದ ತಮೋಗುಣದಿಂದ ಮುಳಿಯಿರತಕ್ಕಂಥ ಜನರನ್ನು ಕಂಡು ಹೇಳ್ತಾರೆ, ಹೋಗಿ ಇಡೀ ಜಗತ್ತನ್ನು ಉದ್ಧಾರ ಮಾಡತಕ್ಕಂಥ ಹೊಣೆಯನ್ನು ಹೊರಿ. ಅಕ್ಕಪಕ್ಕದ ವ್ಯಕ್ತಿಗಳನ್ನಲ್ಲ, ಇಡೀ ಜಗತ್ತೇ ನಿನ್ನಿಂದಾಗಿ ಉದ್ಧಾರವಾಗಬೇಕಾಗಿದೆ ಅಂತ ಹೇಳ್ತಕ್ಕಂಥ ದೃಷ್ಟಿ ಇಟ್ಕೊಂಡು ಹೋಗಿ ಕೆಲಸ ಮಾಡು. ಸಾಮಾನ್ಯ ಸಣ್ಣ ಪುಟ್ಟ ಸೇವಾ ಕಾರ್ಯ ಅಲ್ಲ, ಈ ಜಗತ್ತನ್ನೇ ಉದ್ಧಾರ ಮಾಡ್ತಕ್ಕಂಥ ಸೇವಾ ಕಾರ್ಯದಲ್ಲಿ ತೊಡಗುವಂಥ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಬಹಳ ಅದ್ಭುತವಾದಂಥ ಮಾತದು. ಯಾತಕ್ಕೆ ಇಡೀ ಜಗತ್ತನ್ನು ಸರಿಪಡಿಸುವ ಪ್ರಯತ್ನ ಅಂತಂದ್ರೆ ಆ ನಾಯಿ ಬಾಲವನ್ನು ನೆಟ್ಟಗೆ ಮಾಡಿದಾಗ ಕೊನೆಗೆ ಒಂದಿನ ನೆಟ್ಟಗೆ ಆಗ್ತಕ್ಕಂಥದ್ದು ನಿಮ್ಮ ಮನಸ್ಸು. ನಮ್ಮ ಮನಸ್ಸು ನೆಟ್ಟಗಾಗಬೇಕು. ನೋಡಿ, ವಯಸ್ಸಾಯಿತು ಅಂತಂದರೆ 60 ವರ್ಷ ದಾಟಿತು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಹೇಗೆ ಮಾತಾಡ್ತಾನೆ. ಹೌದಪ್ಪ, ನಿಜ, ನೀ ಹೇಳಿದ್ದು ನಿಜ, ಯಾವುದೂ ಅಲ್ಲ ಅಂತ ಹೇಳೋದು. ಯುವಕನ ಹತ್ರ ಸುಮಾರು 30 ವರ್ಷದ ಒಳಗಡೆ 16 ವರ್ಷದ ಮೇಲ್ಗಡೆ ಯುವಕರನ್ನ ಮಾತಾಡಿಸಿ ನೋಡಿ, ಏನು ಹೇಳ್ತೀನಿ ನೀವು, ಬುದ್ಧಿಗಿದ್ದಿ ಇದೆಯಾ ನಿಮಗೆ? ಅದು ಹಾಗಲ್ಲ ನೋಡಿ, ಹೀಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ಬೋದು ಗೊತ್ತೇನು, ಈ ಜಗತ್ತನ್ನೆಲ್ಲ ಸ್ವರ್ಣಮಯವನ್ನಾಗಿ ಮಾಡ್ಬೋದು, ಅಮರಾವತಿಯನ್ನಾಗಿ ಮಾಡ್ಬೋದು, ಸ್ವರ್ಗಲೋಕವನ್ನು ಇಲ್ಲಿ ಧರೆಗೆ ತರಬಹುದು ಅಂತ ಹೇಳ್ತಕ್ಕಂಥ ಪರಾಕ್ರಮದ ಮಾತನಾಡ್ತಾನೆ. ಯಾವುದೇ ಸಮಾಧಾನದ ಮಾತನಾಡಿ ಅವನ ಮೇಲೆ ನೆಲದ ಮೇಲೆ ನಡೆಸೋಣ ಅಂದರೆ ಸಾಧ್ಯವೇ ಇಲ್ಲ. ಅವನ ಆಕಾಶದಲ್ಲೇ ಹಾರಾಡ್ತಾ ಇರೋದು. ಆಮೇಲೆ ಅವನಿಗೊಂದು ಮದುವೆ ಆಗುತ್ತೆ ನೋಡಿ, ಮೆಲ್ಲಿಗೆ ಬರ್ತಾನೆ ಕೆಳಗೆ. ಆಮೇಲೆ ಭೂಮಿನ ನಮ್ಮ ಜೊತೆಲೇ ನಡೀತಿರ್ತಾನೆ ಅವನು. ಹೌದ್ರಿ ನೀವೆಲ್ಲ ಹೇಳೋದು ನಿಜ. ಅದಕ್ಕೆ ನಾನು ಭಗವದ್ಗೀತೆ ಉಪನ್ಯಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ. ಭಗವದ್ಗೀತೆ ಅರ್ಥ ಆಗ್ತಕ್ಕಂಥದ್ದು 50 ವರ್ಷದ ಮೇಲ್ಪಟ್ಟಂಥವರಿಗೆ ಮಾತ್ರ. ಭಗವದ್ಗೀತೆಯ ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು 30 ವರ್ಷದ ಕೆಳಗಡೆ ಇರತಕ್ಕ ವಯಸ್ಸಿನವರಿಗೆ ಮಾತ್ರ. ಆದರೆ 30 ವರ್ಷದ ಕೆಳಗಡೆ ವಯಸ್ಸಿನವರಿಗೆ ಭಗವದ್ಗೀತೆ ಬೇಡ, ಅನುಷ್ಠಾನ ಮಾಡ್ತಕ್ಕಂಥ ವಯಸ್ಸಿನಲ್ಲಿ ಭಗವದ್ಗೀತೆ ಬೇಡ. ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಿಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಭಗವದ್ಗೀತೆ ಅರ್ಥವಾಗುತ್ತೆ, ಪ್ರಯೋಜನವಿಲ್ಲ.
ಆದ್ದರಿಂದ ಆ ಭಗವದ್ಗೀತೆ ಅಂತ ಹೇಳ್ತಕ್ಕಂಥದ್ದು ಸುಮ್ಮನೆ ನಮಸ್ಕಾರಕ್ಕೆ ಯೋಗ್ಯವಾಗಿ ಅದರ ಪಾಡಿಗಿದೆ. ಈಗ ಬೈಹಾಟ್ ಮಾಡೋಕ್ಕೆ ಹೊರಟಿದ್ದಾರೆ ಎಲ್ಲರೂ, ಹಲವಾರು ಕಡೆ ಅದನ್ನು ಕಂಠಪಾಠವನ್ನಾದರೂ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇರಲಿ, ಆ ವಿಚಾರ ಬೇರೆ. ಈಗ ನಮ್ಮಲ್ಲಿ ಒಂದು ನಿಜವಾದ ವೈರಾಗ್ಯ, ನಿಜವಾದ ವಿವೇಕ ಅದು ಜಾಗೃತವಾಗಬೇಕಾಗಿದೆ. ಅದಕ್ಕೋಸ್ಕರ ಮುಂಡಕ ಉಪನಿಷತ್ತು ಬಹಳ ಅದ್ಭುತವಾದ ವಾಕ್ಯವನ್ನು ಹೇಳ್ತದೆ. ನಾನು ಕೆಲವು ವಾಕ್ಯಗಳನ್ನು ವಿಶೇಷವಾಗಿ ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ. ಅದಕ್ಕೆ ಅಂತ ಹೇಳಿದ್ರೆ ಅದು ನನ್ನ ಮನಸ್ಸಿಗೆ ಅಷ್ಟೊಂದು ಮುಟ್ಟಿದೆ. ಹೇಳ್ತದೆ ಆ ಉಪನಿಷತ್ತು, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ. ಲೋಕಾನ್ ಪರೀಕ್ಷ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ನಿರ್ವೇದ ಅಂತಂದ್ರೆ ವೈರಾಗ್ಯ. ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಕೆಲವರು ನಿಷ್ಕಾಮ ಕರ್ಮವನ್ನು ಹಲವಾರು ವರ್ಷ ಮಾಡಿ ಆಮೇಲೆ ಶುದ್ಧ ವೈರಾಗ್ಯವನ್ನು ಪಡೆದು ಅವರು ಭಗವಂತನ ಕಡೆಗೆ ಪ್ರಯಾಣಕ್ಕೆ ಹೊರಡ್ತಾರೆ, ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ಮನಸ್ಸು ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಆ ಬಗೆಯ ವೈರಾಗ್ಯ, ಆ ಬಗೆಯ ಅನಾಸಕ್ತಿ, ಅಸಂಗತ್ವ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಬರಬೇಕಾದ್ರೆ ಲೋಕಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತದೆ ಉಪನಿಷತ್ತು. ಲೋಕ ಅಂತಂದ್ರೆ 14 ಲೋಕಗಳ ಲೆಕ್ಕವನ್ನು ಹೇಳ್ತದೆ. ಭೂಲೋಕದಿಂದ ಕೆಳಗಡೆ ಪಾತಾಳದವರೆಗೆ, ಭೂಲೋಕದಿಂದ ಮೇಲೆ ಸತ್ಯಲೋಕದವರೆಗೆ 14 ಲೋಕವನ್ನು ಹೇಳಿದೆ. ಶ್ರೀರಾಮಕೃಷ್ಣರಂತುವೇ ಆ ಬ್ರಹ್ಮ ಯೋನಿಯಿಂದ ಲೋಕಗಳೇ ಉದ್ಭವಿಸಿ ಬರ್ತಾ ಇರತಕ್ಕಂಥ ದರ್ಶನವಾಗ್ತದವರಿಗೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಕ್ಕಂಥ ಹೆಸರು ಭಗವಂತನಿಗೆ ಬರೋದಕ್ಕೆ ಕಾರಣ ಅದೇನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಕೋಟಿ ಬ್ರಹ್ಮಾಂಡಗಳು, ಕೋಟಿ ವಿಶ್ವಗಳ ಬಗ್ಗೆ ಕೂಡ ಮಾತಿದೆ. ಅಸಂಖ್ಯಾತ ಅಂತ ಅರ್ಥ. ಸೃಷ್ಟಿ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಅಸಂಖ್ಯಾತವಾದಂತಹ ಲೋಕಗಳಿವೆ. ಅದಕ್ಕೋಸ್ಕರ ಇಲ್ಲಿ 14 ಲೋಕಗಳನ್ನು ಪರೀಕ್ಷೆ ಮಾಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಉಪನಿಷತ್ತು ಹೇಳಿಲ್ಲ. ಲೋಕಾನ್ ಪರೀಕ್ಷಾ, ಲೋಕಗಳನ್ನು ಪರೀಕ್ಷೆ ಮಾಡಿ. ಯಾರು? ಬ್ರಾಹ್ಮಣ. ಕೊನೆಗೆ ನಿರ್ವೇದ ಮಾಯಾತ್. ನಿರ್ವೇದ ಅಂದರೆ ವೈರಾಗ್ಯವನ್ನು ಪಡಿತಾನೆ ಅಂತ. ಪರೀಕ್ಷೆ ಮಾಡುವಂದ್ರೆ ಹೇಗೆ? ಬೆರೆತು ಬದುಕಬೇಕು. ನೀವು ಕಾಡಿಗೆ ಹೋದರೆ ನಿಮಗೆ ಅನುಭವ ಆಗುವುದಿಲ್ಲ. ಜನರೊಂದಿಗೆ ಬೆರೀಬೇಕು, ಅವರ ಸುಖ ದುಃಖಗಳೊಂದಿಗೆ ಬೆರೀಬೇಕು, ಅವರಿಗೆ ಒಳ್ಳೇದು ಮಾಡಿ ನೋಡಬೇಕು, ಅವ್ರಿಗೆ ಕೆಟ್ಟದ್ದು ಮಾಡಿ ನೋಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ನೋಡಬೇಕು. ಕೆಟ್ಟದ್ದು ಮಾಡಿ ನೋಡಿ ಆಯಿತು, ಇನ್ನು ಒಳ್ಳೇದು ಮಾಡಿ ನೋಡಬೇಕು. ಎಲ್ಲ ಒಳ್ಳೇದು ಮಾಡಿ ನೋಡ್ತಕ್ಕಂತಹ ಮನುಷ್ಯರೇ ನಮ್ಮ ಆಶ್ರಮಕ್ಕೆ ಇವತ್ತು ಬಂದಿರೋದಾದ್ರಿಂದ ಸ್ವಲ್ಪ ಕೆಟ್ಟದ್ದು ಅಭ್ಯಾಸ ಬಲದಿಂದ ಮಾಡ್ತಾ ಇರ್ಬೋದು, ಆ ವಿಚಾರ ಬೇರೆ. ಅದು ಕೂಡ ಹೋಗುತ್ತೆ. ಅಂತೂ ಬಗೆಯಿಂದ ನಾವು ಜನರೊಂದಿಗೆ ವ್ಯವಹರಿಸಿ ಪರೀಕ್ಷೆ ಮಾಡಬೇಕು. ಲೋಕಗಳೊಂದಿಗೆ ಪರೀಕ್ಷೆ ಮಾಡಿ ನೋಡಬೇಕು. ಲೋಕದಲ್ಲಿ ಸುಖ ದುಃಖಾದಿಗಳಿವೆ. ಸ್ವರ್ಗದಲ್ಲಿ ಒಂದು ಬಗೆಯ ಸುಖ, ಸತ್ಯಲೋಕದಲ್ಲಿ ಇನ್ನೊಂದು ಬಗೆಯ ಸುಖ, ಪಾತಾಳದಲ್ಲಿ ಇನ್ನೊಂದು ಬಗೆಯ ಸುಖ ಅಲ್ಲ ದುಃಖ. ಬಗೆಯ ದುಃಖಗಳು ಆ ಕಡೆ ಕೆಳಗಡೆ ಲೋಕಗಳಲ್ಲಿ, ಅಧೋ ಲೋಕಗಳಲ್ಲಿ, ಊರ್ಧ್ವ ಲೋಕಗಳಲ್ಲಿ ಬಗೆಯ ಸುಖಗಳು. ಈ ಎಲ್ಲ ಸುಖ ದುಃಖಗಳನ್ನು ಅನುಭವ ಮಾಡಿಕೊಳ್ಬೇಕು ಮನುಷ್ಯ. ಅದಕ್ಕೋಸ್ಕರ ಪ್ರತಿಯೊಬ್ಬ ಶರೀರಿಯೂ ಕೂಡ ಶರೀರವನ್ನು ತ್ಯಾಗ ಮಾಡಿದಾಗ ಪುಷ್ಪದಿಂದ ಸುವಾಸನೆ, ಆ ಪುಷ್ಪವನ್ನು ಬಿಟ್ಟು ಹೇಗೆ ಪ್ರಯಾಣ ಮಾಡಿ ಇನ್ನೊಂದು ಕಡೆ ಸಂಚರಿಸ್ತದೋ ಗಾಳಿಯಲ್ಲಿ, ಅದೇ ರೀತಿಯಲ್ಲಿ ಶರೀರವನ್ನು ಬಿಟ್ಟಂತಹ ಜೀವಿ ಸಂಸ್ಕಾರ ವಿಶೇಷದಿಂದ ಸಂಚಾರ ಮಾಡ್ತಾ ಲೋಕಾಂತರವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಆ ಲೋಕಕ್ಕೆ ತಕ್ಕುದಾದಂತಹ ಶರೀರವನ್ನು ಹೊಂದುತ್ತಾನೆ. ಆ ಶರೀರದ ಮೂಲಕ ಅಲ್ಲಿನ ಸುಖ ದುಃಖಾದಿಗಳನ್ನು ಅನುಭವಿಸ್ತಾನೆ. ಈ ಸುಖ ದುಃಖಗಳ ಜಾಯಮಾನ ಏನು? ಈ ಸುಖ ದುಃಖಗಳ ರೂಪುರೇಷೆಗಳೇನು? ಅವುಗಳು ಶಾಶ್ವತವಾದಂತಹ ಸುಖ ಕೊಡಬಲ್ಲವೇ ಇಲ್ಲವೇ ಅಂತ ಹೇಳ್ತಕ್ಕಂಥ ಅದನ್ನೆಲ್ಲ ಪರೀಕ್ಷೆ ಮಾಡ್ತಾನವನು. ಸಹಸ್ರಾರು ವರ್ಷಗಳವರೆಗೆ ಬದುಕಬಹುದಾದಂತಹ ಸ್ವರ್ಗಲೋಕದಲ್ಲಿ ಅಮರರು, ಮರಣವೇ ಇಳಿದಿರತಕ್ಕಂಥವ್ರು, ಅಜರರು, ವೃದ್ಧಾಪ್ಯವೇ ಇಳಿದಿರತಕ್ಕಂಥ ಒಂದು ಆ ಸ್ವರ್ಗಲೋಕ ಅಂತ ಇರ್ತಕ್ಕಂಥದ್ದೇನು ಪ್ರಾಪ್ತಿ ಮಾಡ್ಕೊಳ್ತಾನೋ ಸತ್ಕರ್ಮದ ಮೂಲಕ, ಆ ಸ್ವರ್ಗಲೋಕವನ್ನು ಕೂಡ ಅವನು ಪರೀಕ್ಷೆ ಮಾಡಿ ಅನುಭವಿಸ್ತಾ ಕೊನೆಗೆ ಒಂದು ದಿವಸ ದಬಕ್ಕಂತ ಈ ಭೂಮಿ ಮೇಲೆ ಬಿದ್ದು ಮತ್ತೊಮ್ಮೆ ಮೇಲಕ್ಕೆ ಹೋಗಕ್ಕೆ ಪ್ರಯತ್ನಪಟ್ಟು ಅಲ್ಲಿ ಮತ್ತೆ ಆ ಪುಣ್ಯ ಅಂತ ಹೇಳ್ತಕ್ಕಂಥದ್ದು ಹಣ ಖರ್ಚಾದ ಮೇಲೆ ಮತ್ತೆ ದಬಕ್ಕಂತ ಪುನಃ ಬಿದ್ದು ಇಲ್ಲಿ ಪುನಃ ಸುಖ ದುಃಖಗಳನ್ನು ಉಂಡು ಮತ್ತೆ ಸತ್ಕಾರ್ಯಗಳನ್ನೆಲ್ಲ ಮಾಡಿ ಮತ್ತೆ ಪುನಃ ಮೇಲಕ್ಕೆ ಹೋಗಿ ಮತ್ತೆ ಪುನಃ ಕೆಳಗೆ ಬಂದು ಇದು ಸುಮ್ಮನೆ ಮೇಲೆ ಕೆಳಗಾಗೋದು ಒಂದು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ ಅಂತನೋ ತೀರ್ಮಾನಕ್ಕೆ ಬಂದು ಸಮಸ್ಥಿತಿಗೆ ಅವನು ಬರ್ತಾನೆ. ಸಮತ್ವಂ ಯೋಗ ಉಚ್ಯತೆ. ಸಮಂ ಬ್ರಹ್ಮ. ಸಮಸ್ಥಿತಿಯಲ್ಲಿರ್ತಕ್ಕಂಥವನೇ ಪರಬ್ರಹ್ಮ.
ಪರಬ್ರಹ್ಮ ಆಕಾಶವತ್ತು, ಆಕಾಶಕ್ಕೆ ಸುಖ ಎಲ್ಲಿದೆ, ದುಃಖ ಎಲ್ಲಿದೆ, ಈ ರೀತಿಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಅನುಭವ ಅಂತ ಇರ್ತಕ್ಕಂಥದ್ದು ಈ ಒಂದು ಬಗೆಯ ಒಂದು ಬುದ್ಧಿ ಅವನಲ್ಲಿ ಜಾಗೃತವಾಗುತ್ತೆ. ಅನುಭವ ಅಲ್ಲ, ಈ ಬಗೆಯ ಒಂದು ಬುದ್ಧಿ. ಸಮವಾದದ್ದನ್ನು, ಸ್ಥಿರವಾದದ್ದನ್ನು ನಾನು ಅನುಭವಿಸ್ಬೇಕಿನ ಮೇಲೆ ಈ ಬಿದ್ದು ಹೋಗ್ತಕ್ಕಂಥದ್ದು ಬೇಡ. ಅದೇ ಹುಟ್ಟೋದು, ಅದೇ ಸಾಯೋದು, ಅದೇ ಶಾಲೆಗೆ ಹೋಗೋದು, ಬೇಸ್ಟ್ ಹತ್ರ ಬಯಸ್ಕೊಳ್ಳೋದು, ಆಮೇಲೆ ಲಂಚ ಕೊಟ್ಟು ಪಾಸ್ ಆಗೋದು, ಅವಮಾನ ಮಾಡ್ಕೊಳ್ಳೋದು, ಇದೆಲ್ಲ ಯಾತಕ್ಕಿವೆಲ್ಲ ಅಂತ ಹೇಳ್ತಕ್ಕಂಥ ಒಂದು ಅನುಭವ ಮಾಡ್ಕೊಳ್ತಾನೆ ಮನುಷ್ಯ. ಮತ್ತು ಅದು ಅಲ್ಲದೇನೆ ನಾಸ್ತಿ ಅಕೃತಕೃತೇನ ಉಪನಿಷತ್ ಹೇಳುತ್ತೆ. ಕೃತವಾದದ್ದು ಅಂತಂದರೆ ಜಗತ್, ಈ ಎಲ್ಲ ಲೋಕಗಳು ಕೂಡ ಉಂಟಾದವುಗಳು, ರಚನೆ ಆದವುಗಳು. ಅಕೃತ ಅಂತಂದರೆ ರಚನೆ ಆಗದೇ ಇರತಕ್ಕಂಥದ್ದು. ರಚನೆ ಆಗದೇ ಇರತಕ್ಕಂತಹದ್ದು, ಯಾವುದೇ ಬಗೆಯ ಉತ್ಪತ್ತಿ ಇಲ್ಲಿರತಕ್ಕಂಥದ್ದು ಅಂದರೆ ಪರಬ್ರಹ್ಮ ಒಂದೇ. ಪರಮಾತ್ಮ ಒಬ್ಬನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಸ್ಥಿತಿಯನ್ನು ನಾವು ಮುಟ್ಟಬೇಕಾದ್ರೆ ಈ ಒಂದು ಕೃತವಾದಂತಹ ಉಂಟಾಗತಕ್ಕಂತಹ ಈ ಜಗತ್ತಿನ ಮೂಲಕ ನಾವು ಪರಮಾತ್ಮನನ್ನು ಅರಿಯೋದಕ್ಕಾಗೋದಿಲ್ಲ. ಜಗತ್ತಿನ ಅನುಭವದ ಮೂಲಕ, ಜಗಜ್ಜೀವನದ ಮೂಲಕ ಭಗವಜ್ಜೀವನವನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ, ಪರಮಾತ್ಮ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಜಗಜ್ಜೀವನವನ್ನು ಜಗತ್ತಿನ ಜನರಿಗೆ ಬಿಟ್ಟು ತಾನು ಅಂತರ್ಮುಖಿ ಆಗಬೇಕು. ಕಶ್ಚಿದ್ದೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ ಚಕ್ಷುರಮೃತತ್ವಮಿಚ್ಚನ್. ಎಲ್ಲ ಇಂದ್ರಿಯಗಳು ಹೊರಗಡೆ ಓಡ್ತಕ್ಕಂಥ, ಜಗತ್ತಿಗೆ ಅಭಿಮುಖವಾಗಿ ಓಡ್ತಕ್ಕಂತಹ ಆ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಹರಿಸಿ ಅಲ್ಲಿ ಕೇಂದ್ರೀಕೃತಗೊಳಿಸಿಕೊಂಡು ಆ ಕೇಂದ್ರ ಬಿಂದುವಿನಲ್ಲಿಯ ಪರಮಾತ್ಮನ ಸಾಕ್ಷಾತ್ಕಾರ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆಗಿರ್ತಕ್ಕಂಥ ಆ ಪರಮಾತ್ಮನ ಅನುಭವವನ್ನು ಮಾಡಿಕೊಂಡು ಸಾರ್ಥಕತೆಯನ್ನು ಪಡಿತಾನೆ. ಈ ಬಗೆಯ ಅನುಭವ ಆಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಿರ್ವೇದ ಮಾಯಾತ್. ನಿರ್ವೇದ ಅಂತಂದರೆ ವೈರಾಗ್ಯ, ಇದು ಬರಬೇಕು. ಸಾಕು ಅನ್ಬೇಕು ಮನುಷ್ಯ. ಸಾಕು 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 ಅನ್ನೋವರೆಗೆ ಪರಮಾತ್ಮ ಬೇಕು ಅಂತ ಅನ್ನೋ ಬುದ್ಧಿ ಬರೋದೇ ಇಲ್ಲ. ಎಷ್ಟೋ ಜನ ಒಲ್ಲೆ 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 ಅಂತ ಹೇಳ್ತಿರ್ತೆ. ಈ ಜಗತ್ತು ಬೇಡ ನನಗೆ, ಒಲ್ಲೆ ಒಲ್ಲೆ, ಯಾತಕ್ಕೂ ಒಲ್ಲೆ ಅಂತ ಹೇಳ್ತಾನೆ, ಇಲ್ಲದಕ್ಕೂ ಒಲ್ಲೆ ಅಂತ ಹೇಳ್ತಕ್ಕಂಥವರೇ ಬಹಳ ಜನ. ಎಲ್ಲವೂ ಕೂಡ ಕ್ಷಣಿಕ ಅಂತ ಹೇಳ್ತಕ್ಕಂಥ ಕಾರಣದಿಂದ ಒಲ್ಲೆ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಕ್ಕಂಥ ನೀವು ಹುಡುಕ್ಬೇಕು. ಅದನ್ನು ಖಾನೇಶುಮಾರಿ ಲೆಕ್ಕ ಹಾಕಿ. ಪರಮಾತ್ಮನ ಆನಂದವೇ ಶಾಶ್ವತವಾದ ಆನಂದ. ಆ ಆನಂದವನ್ನು ಪಡೆದ ಮೇಲೆ ಇನ್ನೇನನ್ನು ಪಡಿಲಿಕ್ಕಿಲ್ಲ ಅಂತ ಹೇಳ್ತಕ್ಕಂಥ ನಿಶ್ಚಿತವಾದ ಒಂದು ಬುದ್ಧಿ ಅವನಲ್ಲಿ ಬಂದಾಗ ಅವನು ನಿಜವಾದ ವಿವೇಕ, ನಿಜವಾದ ವೈರಾಗ್ಯ ಉಂಟಾಯಿತು ಅಂತ ಅರ್ಥ. ಈ ಬಗೆಯ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ನಿಷ್ಕಾಮ ಕರ್ಮದ ಮೂಲಕ ಉಂಟಾಗುತ್ತೆ. ಎಷ್ಟು ದಾನ ಮಾಡಿ, ಎಷ್ಟು ಧರ್ಮ ಮಾಡಿ, ಎಷ್ಟು ಸತ್ಕಾರ್ಯ ಮಾಡಿ, ಎಷ್ಟು ಪಾಠ ಹೇಳಿ, ಎಷ್ಟು ಶಾಲೆ ಓಪನ್ ಮಾಡಿ, ಎಷ್ಟು ಆಸ್ಪತ್ರೆ ನಡೆಸಿ, ಎಷ್ಟು ಮಾಡಿದ್ರು ಅಷ್ಟೇ. ಹಾಗಾದರೆ ಮಾಡೋದು ಬೇಡವೇ? ಮಾಡೋದು ಬೇಡ ಅಂತ ನಾನು ಹೇಳಿದರೂ ಕೂಡ ನಿಲ್ಲಿಸುವ ಧೀರ ಯಾರು? ಪ್ರತಿಯೊಬ್ಬರೂ ಕೂಡ ಅವರವರ ಪ್ರಕೃತಿಗೆ ಅನುಸಾರವಾಗಿ ಕಾರ್ಯಮಗ್ನರಾಗಿಯೇ ಆಗ್ತಾರವರು. ಸರ್ವ ಪ್ರಕೃತಿರ್ಗುಣೈ, ಪ್ರಕೃತಿಜನ್ಯವಾದಂತಹ ಗುಣದಿಂದ ಪ್ರತಿಯೊಬ್ಬರು ಬದ್ಧರಾಗಿರುವಾಗ ಆ ಪ್ರಕೃತಿಯೇ ಅವರಲ್ಲಿರತಕ್ಕಂಥ ಅವರ ಸ್ವಭಾವವೇ ಸ್ವಭಾವಸ್ತು ಪ್ರವರ್ತತೆ, ಅವರವರ ಸ್ವಭಾವವೇ ಕೆಲಸ ಮಾಡಿಸಿಬಿಡ್ತದೆ ಅವ್ರನ್ನ. ಸ್ವಾಮಿ ಬ್ರಹ್ಮಾನಂದರು ಬೇಲೂರು ಮಠದಲ್ಲಿ ಇರ್ತಕ್ಕಂಥ ಬ್ರಹ್ಮಚಾರಿಗಳಿಗೆ ಹೆಚ್ಚು ಧ್ಯಾನ ಮಾಡುವಂತೆ ಬೋಧಿಸ್ತಾರೆ. ಅಲ್ಲಿರ್ತಕ್ಕಂಥ ಜನರಲ್ ಸೆಕ್ರೆಟರಿ, ಆಗಿನ ಕಾಲದ ಜನರಲ್ ಸೆಕ್ರೆಟರಿ ಸ್ವಾಮಿ ಶುದ್ಧಾನಂದಜಿ ಅಂತ ಹೇಳ್ತಕ್ಕಂಥವ್ರು, ಸ್ವಾಮಿ ವಿವೇಕಾನಂದರ ಶಿಷ್ಯರು. ಅವರು ಬಂದು ಸ್ವಾಮಿ ಬ್ರಹ್ಮಾನಂದರಿಗೆ ದೂರ ಹೇಳ್ತಾರೆ, ಏನು ಸ್ವಾಮೀಜಿ, ಏನು ಮಹಾರಾಜ್, ನೀವು ಯಾವಾಗಲೂ ಈ ಬ್ರಹ್ಮಚಾರಿಗಳನ್ನ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದೀರಿ, ಒಬ್ಬರಿಗೂ ಕೆಲಸ ಮಾಡಿ ಅಂತ ನೀವು ಹೇಳೋದೇ ಇಲ್ಲ. ಎಷ್ಟು ಕೆಲಸಗಳನ್ನ ಆಗಬೇಕಾಗಿದೆ, ಮಠ ಅಂತ ಹೇಳಿದ ಮೇಲೆ, ಮಿಷನ್ ಅಂತ ಹೇಳಿದ ಮೇಲೆ ಎಷ್ಟು ಕೆಲಸ ಕಾರ್ಯಗಳಾಗಬೇಕಾಗಿದೆ, ಅವುಗಳನ್ನೆಲ್ಲ ಮಾಡಬೇಕಾಗಿದೆ. ಕೆಲಸಗಳೆಲ್ಲ ಬಿದ್ದುಕೊಂಡು ಬಿಟ್ಟಿವೆ, ಇವರಲ್ಲಿ ಧ್ಯಾನ ಅಂತಂದ್ಬಿಟ್ಟು ಇತ್ತ ಕಡೆ ಬಂದುಬಿಡ್ತಾರೆ. ಆಗ ಸ್ವಾಮಿ ಬ್ರಹ್ಮಾನಂದ ಹೇಳ್ತಾರೆ, ನೋಡಪ್ಪ, ಅವ್ರಿಗೆ ಕೆಲಸ ಮಾಡಬೇಕು ಅಂತ ನಾನು ಹೇಳ್ಕೊಡ್ಬೇಕಾ? ಅವರೇ ಮಾಡ್ತಾರೆ. ಧ್ಯಾನ ಮಾಡಿ ಅಂತ ಅವ್ರಿಗೆ ಹೇಳ್ಕೊಡದೇ ಇದ್ರೆ, ಹೇಳದೇ ಇದ್ರೆ, ಒತ್ತಾಸೆ ಕೊಡದೆ ಹೋದರೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಕೆಲಸ ಮಾಡೋದಕ್ಕೆ ಎಲ್ರಿಗೂ ಉತ್ಸಾಹ ಇರುತ್ತೆ, ಧ್ಯಾನ ಮಾಡೋದಕ್ಕೆ ಅಷ್ಟೊಂದು ಉತ್ಸಾಹ ಬರೋದಿಲ್ಲ. ಆದ್ದರಿಂದ ನಾನು ಅವ್ರಿಗೆ ಹೇಳೋದು ಧ್ಯಾನ ಮಾಡಿ ಅಂತ. ನನಗೆ ಬರೀ ಧ್ಯಾನದಲ್ಲೇ ನಿರತರಾಗಿರಬಲ್ಲಂಥ 10-12 ಜನ ಬ್ರಹ್ಮಚಾರಿಗಳು ಸಿಕ್ಕಿದ್ರೆ ನಿಜಕ್ಕೂ ನಾನು ಬಹಳ ಆನಂದ ಪಡ್ತೇನೆ ಅಂಥವ್ರು ಯಾರಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಬಹಳ ಅದ್ಭುತವಾದಂಥ ಮಾತು, ಆಧ್ಯಾತ್ಮಿಕ ಇತಿಹಾಸದಲ್ಲೇ ಬಹಳ ಅದ್ಭುತವಾದಂಥ ಮಾತು. ನಮ್ಮ ನಿಜ ಸ್ವರೂಪ ಏನಪ್ಪಾ ಅಂತಂದರೆ, ಒಂದಲ್ಲ ಒಂದು ಬಗೆಯ ಕೆಲಸವನ್ನು ಮೈಗಚ್ಚಿಕೊಂಡು ಮೈ ಸುಟ್ಕೊಳ್ಳೋದು. ಆದರೆ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಮಾಡಬೇಕು. ಯಾರಲ್ಲಿ
ಆಗಲೇ ಆ ತೀಟೆ ಅಂತ ಹೇಳ್ತಕ್ಕಂಥದ್ದು ತುಂಬ ಇರ್ತದೋ, ಆ ತುರ್ಕಿ ಅಂತ ಹೇಳ್ತಕ್ಕಂಥದ್ದು ತುಂಬ ಇರ್ತದೋ, ರಜೋಗುಣ ಅಂತ ಹೇಳಿ ತುಂಬ ಇರ್ತದೋ ಅವ್ರು ಮಾಡಬೇಕು. ಅದು ಬರ್ತಾ 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 ನಿಷ್ಕಾಮ ಭಾವದಿಂದ ಮಾಡ್ತಾ ಬರಬೇಕು, ಯಾವುದೇ ಬಗೆಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಬರಬೇಕು. ಆಗ ನಿಜವಾದ ವೈರಾಗ್ಯ ಉಂಟಾಗುತ್ತದೆ. ಆ ವೈರಾಗ್ಯದ ಪ್ರತಿಫಲವಾಗಿ ಅವನಲ್ಲಿ ಭಗವದ್ ವ್ಯಾಕುಲತೆ ಉಂಟಾಗುತ್ತೆ. ಆ ವ್ಯಾಕುಲತೆಯ ಫಲವಾಗಿ ಭಗವಂತನ ಸಾಕ್ಷಾತ್ಕಾರ ಉಂಟಾಗುತ್ತೆ ಅಂತ ಹೇಳೋದು. ಪ್ರತಿಯೊಂದು ಕೂಡ ಸರಿಯಾಗಿದೆ. ಆ ಕಡೆ ಕರ್ಮಯೋಗವೂ ಸರಿಯಾಗಿದೆ, ಈ ಕಡೆ ಧ್ಯಾನಯೋಗವೂ ಸರಿಯಾಗಿದೆ. ಈ ಕಡೆ ಕರ್ಮ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಸರಿ, ಈ ಕಡೆ ಕರ್ಮ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಸರಿ. ಅದರಿಂದ ಯಾರು ಗಲಿಬಿಲಿ ಮಾಡ್ಕೊಳ್ಬಾರ್ದು. ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ, ಯಾವ್ಯಾವ ಮಟ್ಟದಲ್ಲಿ ಇದ್ದೀರೋ ಅಲ್ಲಿಂದಲೇ ಮೇಲ್ ಬರೋದಕ್ಕೆ ಪ್ರಯತ್ನ ಪಡಬೇಕೋ. ಯಾರದ್ದನ್ನೋ ನೋಡಿಕೊಂಡು ಅನುಸರಿಸಿ ಹುಲಿಯ ಬಣ್ಣಕ್ಕೆ ನರಿ ಮೈ ಸುಟ್ಕೊಳ್ತು ಅಂತ ಒಂದು ಗಾದೆ ಇದೆ. ಹುಲಿಯ ಪಟ್ಟೆ ಪಟ್ಟೆ ಇರ್ತಕ್ಕಂಥ ಬಣ್ಣವನ್ನು ನೋಡಿ ಈ ನರಿ ನನ್ನ ಒಂದೇ ಥರ ಬಣ್ಣ ಚೆನ್ನಾಗಿಲ್ಲ ಅಂತ ಇದು ಆ ಥರ ಕರಿ ಆಮೇಲೆ ಕೆಂಪು ಬಣ್ಣ ಎಲ್ಲ ಆಗ್ಬೇಕಾದ್ರೆ ಏನು ಮಾಡಬೇಕು, ಕೆಂಪು ಮಾಡೋಕ್ಕೆ ಸಾಧ್ಯ ಆಗದಿದ್ರು ಕರಿ ಮಾಡ್ಕೊಳ್ಬೋದು, ಸುಟ್ಟುಬಿಟ್ರಾಯ್ತು ಅಂತೇಳಿ ಸುಟ್ಟುಕೊಂಡು ಮೈಯೆಲ್ಲ ಸುಟ್ಟುಕೊಂಡು ಗಾಯ ಮಾಡಿಕೊಂಡು ಒದ್ದಾಡಿ ಸತ್ಯ ಹೋಯ್ತು ಅಂತ ಆಮೇಲೆ ಸೆಪ್ಟಿಕ್ ಆಗಿಬಿಟ್ಟು. ಹಾಗೆ ಎಷ್ಟೋ ಜನ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಸೆಪ್ಟಿಕ್ ಆಗಿ ಹೊರಟೋದರೆ ಜಾಸ್ತಿ. ಆದ್ರಿಂದ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಭಗವಂತನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೇ ಭಗವಂತ, ಈ ಆಧ್ಯಾತ್ಮಿಕ ಜೀವನದಲ್ಲಿ ನನ್ನನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸು ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ನಿತ್ಯವೂ ಮಾಡಿ ನಾವು ಸುಕ್ಷೇಮವಾಗಿ ನಮ್ಮ ಭಗವದ್ ಜೀವನದಲ್ಲಿ ಮುಂದುವರಿಯೋಣ. ಇದಕ್ಕೆ ಬೇಕಾದಂಥ ಶಕ್ತಿಯನ್ನು ಶ್ರೀರಾಮಕೃಷ್ಣರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.